ಮೈ ಡಿಯರ್ ಯೂಟ್ಯೂಬ್ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ನೀತಾ ಟ್ಯಾರೋ. ಇವತ್ತು ನಾನು ಯಾವ ವಿಚಾರವಾಗಿ ರೀಡಿಂಗ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಗುರುವಾರ ಹೊಸ ವರ್ಷ ಬಂದಿದೆ. ಆಬ್ವಿಯಸ್ಲಿ ನಿಮಗೆಲ್ಲ ತಮ್ಮನೇಲಿ ನೋಡೇ ಗೊತ್ತಾಗಿರತ್ತೆ ಯಾವ ವಿಚಾರವಾಗಿ ರೀಡಿಂಗ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ರಾಯರ ಸಂದೇಶ. ಅಂದರೆ ನಿಮ್ಮ ಜೀವನದಲ್ಲಿ ರಾಯರು ಇದಾರ, ರಾಯರ ದರ್ಶನ ನೀವು ಪಡೆದಿದ್ದೀರ ಈ ಆಲ್ರೆಡಿ, ಅಥವಾ ರಾಯರು ನಿಮ್ಮ ಲೈಫಲ್ಲಿ ಯಾವ ರೀತಿ ಬರೋರಿದ್ದಾರೆ, ರಾಯರು ಬರೋದಕ್ಕಿಂತ ಮುಂಚೆ ನೀವು ನಿಮ್ಮ ಲೈಫಲ್ಲಿ ಏನೆಲ್ಲ ಮಾಡಬೇಕು, ಯಾವ ಎಚ್ಚರಿಕೆ ನಿಮಗೆ ರಾಯರಿಂದ ಸಿಗ್ತಾ ಇದೆ. ಸಪೋಸ್ ಕೆಲವರು ಹೇಳ್ತಾ ಇರ್ತೀರಿ, ರಾಯರ್ನ ನಾನು ಬಹಳ ವರ್ಷದಿಂದ ನಾನು ಪೂಜೆ ಮಾಡ್ಕೊಂಡು ಬರ್ತಾ ಇದ್ದೀನಿ, ಪುನಸ್ಕಾರಗಳನ್ನು ಮಾಡ್ಕೊಂಡು ಬರ್ತಾ ಇದ್ದೀನಿ, ಇನ್ನೂ ಕೂಡ ರಾಯರು ನನಗೆ ದರ್ಶನ ಸಿಕ್ಕಿಲ್ಲ, ಅಥವಾ ರಾಯರ್ನ ಇಷ್ಟೆಲ್ಲ ಬೇಡಿದ್ರು ಕೂಡ ನನ್ನ ಕಷ್ಟಗಳು ಇನ್ನೂ ಹೆಚ್ಚಾಗ್ತಾನೆ ಇವೆ, ಕಣ್ಣೀರು ಜಾಸ್ತಿನೇ ಆಗ್ತಾ ಇದೆ, ನಾನು ಕೇಳಿದ್ದೀನಿ ಇನ್ನೂ ಕೊಟ್ಟಿಲ್ಲ ಅನ್ನೋದಾದ್ರೆ ರಾಯರು ಯಾವ ವಿಚಾರವಾಗಿ ನಿಮಗೆ ಎಚ್ಚರಿಕೆಯನ್ನ ಕೊಡ್ತಾ ಇದ್ದಾರೆ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಎಂದಿನಂತೆ ನಿಮ್ಮ ಮುಂದೆ 3 ಕಾರ್ಡ್ಗಳನ್ನ ಇಟ್ಟಿದ್ದೀನಿ. 3 ಕಾರ್ಡ್ಗಳ ಮೇಲೆ 3 ಸ್ಟೋನ್ಗಳನ್ನ ಇಟ್ಟಿದ್ದೀನಿ. ಯಾವ ಸ್ಟೋನ್ ಇರುವಂತಹ ಕಾರ್ಡ್, ಯಾವ ಕಾರ್ಡ್ ಇರುವಂತಹ ಸ್ಟೋನ್ ನಿಮ್ಮ ಮನಸ್ಸಿಗೆ ತುಂಬಾನೇ ಹತ್ರ ರೆಸೊನೇಟ್ ಆಗುತ್ತಲ್ಲ, ಆ ಒಂದು ಕಾರ್ಡ್ನ ರಾಯರ ಹೆಸರನ್ನ ಹೇಳ್ಕೊಂತ ಅಥವಾ ರಾಯರ ಮಂತ್ರನ ಪಠಿಸ್ತಾ ಓಂ ಶ್ರೀ ರಾಘವೇಂದ್ರಾಯ ನಮಃ ಅಥವಾ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ವೃತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ ಅಂತ ಒಂದು ಕಾರ್ಡ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಅಥವಾ ಕಣ್ಣು ಮುಚ್ಚಿದ ಕೂಡಲೇ ರಾಯರ ಹೆಸರನ್ನ 3 ಬಾರಿ ಹೇಳ್ಕೊಂಡು ಕೂಡಲೇ ಯಾವ ಕಾರ್ಡ್ ನಿಮ್ಮ ಮನಸ್ಸಿಗೆ ತುಂಬಾನೇ ಹತ್ರ ಬರ್ತಾ ಇದೆ, ರಾಯರು ನಿಮ್ಮ ಜೀವನದ ವಿಚಾರಗಳಲ್ಲಿ ಏನೆಲ್ಲ ಮುನ್ಸೂಚನೆಗಳು ಕೊಡ್ತಾ ಇದ್ದಾರೆ, ಯಾವ ಎಚ್ಚರಿಕೆಗಳನ್ನ ಕೊಡ್ತಾ ಇದ್ದಾರೆ, ನಿಮ್ಮ ಜೀವನದಲ್ಲಿ ರಾಯರು ಪಾತ್ರ ವಹಿಸಿದಾರಾ ಅನ್ನೋ ವಿಚಾರವಾಗಿ ಇವತ್ತಿನ ರೀಡಿಂಗ್ ಆಗಿರತ್ತೆ. ಓಕೆ, ಹಾಗೆ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಾ ಇದ್ರಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಯಾರಿಗೆಲ್ಲ ಇಂಡಿವಿಜುವಲ್ ಆಗಿ ಪರ್ಸನಲ್ ಟ್ಯಾರೋಡಿಂಗ್ ಸೆಷನ್ ಬೇಕು ಅನ್ನೋದಾದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರುವಂತಹ ನಂಬರ್ಗೆ ಕಾಲ್ ಮಾಡಿ ಮುಂಚಿತವಾಗಿ ಅಪಾಯಿಂಟ್ಮೆಂಟ್ ತಗೊಳ್ಳಿ ಅಂತ ಹೇಳ್ತಾ, ಯಾರೆಲ್ಲ ಮೊದಲನೆಯ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡ್ರೆ ಅವರ ರೀಡಿಂಗ್ ನೋಡೋಣ ಏನಾಗಿದೆ ಅಂತ ಹೇಳಿ. ರಾಯರ ಸಂದೇಶ ಏನಾಗಿದೆ, ರಾಯರು ಯಾವ ಮುನ್ಸೂಚನೆ ಮುನ್ನೆಚ್ಚರಿಕೆ ನಿಮಗೆ ಕೊಡ್ತಾ ಇದ್ದಾರೆ, ಯಾವ ವಿಚಾರವಾಗಿ ರಾಯರಿಂದ ನಿಮಗೆ ವಿಚಾರಗಳನ್ನು ತಿಳಿಯುವಂಥದ್ದಿದೆ, ಮುನ್ಸೂಚನೆಗಳು ಮುಂದಿನ ಭವಿಷ್ಯಗಳನ್ನು ತಿಳಿಯುವಂಥದ್ದಿದೆ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಯಾರೆಲ್ಲ ಮೊದಲನೇ ಸ್ಟೋನ್ ಇರುವಂತಹ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡ್ರಿ ಅವರ ರೀಡಿಂಗ್ ನೋಡೋಣ ಏನಾಗಿದೆ ಅಂತ ಹೇಳಿ. ರಾಯರ ಸಂದೇಶ ಏನಾಗಿದೆ, ಯಾವ ವಿಚಾರ ನಿಮಗೆ ತಿಳಿಯುವಂಥದ್ದಿದೆ, ರಾಯರು ನಿಮ್ಮ ಜೀವನದಲ್ಲಿ ಪಾತ್ರಗಳನ್ನು ವಹಿಸಿದ್ದಾರಾ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ರಾಯರ ಹೆಸರನ್ನ 3 ಬಾರಿ ಹೇಳ್ಕೊಂಡು ಈ ಒಂದು ಕಾರ್ಡ್ ರೀಡಿಂಗ್ನ ನೋಡಬೇಕಾಗತ್ತೆ. ವರ್ಷದ ಮೊದಲನೆಯ ದಿನದ ರಾಯರ ಸಂದೇಶ ನಿಮ್ಮ ಜೀವನದಲ್ಲಿ ಏನು ಬರ್ತಾ ಇದೆ, ಯಾವೆಲ್ಲ ವಿಚಾರಗಳು ನಿಮಗೆ ತಿಳಿತಾ ಇದೆ, ಯಾವ ಎಚ್ಚರಿಕೆ ರಾಯರು ನಿಮಗೆ ಕೊಡ್ತಾ ಇದ್ದಾರೆ, ಯಾವ ವಿಚಾರದಿಂದ ನಿಮಗೆ ಸಂತೋಷದ ಸುದ್ದಿ ಇರಬಹುದು, ಕಹಿಯ ಸುದ್ದಿ ಇರಬಹುದು, ನಿಮ್ಮ ಜೀವನವನ್ನು ಸರಿಪಡಿಸ್ಕೊಳ್ಳೋದಕ್ಕೆ ರಾಯರು ಯಾವ ಭವಿಷ್ಯ ತಿಳಿಸ್ತಾ ಇದ್ದಾರೆ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ನಾನು ಎಲ್ಲವನ್ನು ಕೂಡ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ಈಗ. ಓಕೆ, ಇಲ್ಲಿ ನೈಟ್ ಆಫ್ ಪೆಂಟಿಕಲ್ಸ್ ಇದೆ. ಅದೃಷ್ಟದ ಬಾಗಿಲು ನಿಮ್ಮ ಜೀವನದಲ್ಲಿ ನಿಧಾನ ಆಗಿರಬಹುದು, ಬಟ್ ಆದರೆ ಇಲ್ಲಿ ನೈಟ್ ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ರಾಯರ ಸೂಚನೆ ಏನಾಗಿದೆ ಅಂತ ಹೇಳಿದ್ರೆ, ನೀನು ಏನು ಬೇಡ್ಕೊಂಡಿದ್ಯಾ, ನಿನ್ನ ಬೇಡಿಕೆ ಏನಿದೆ, ನಿನ್ನ ಕೋರಿಕೆ ಏನಿದೆ, ನನ್ನ ಹತ್ರ ಏನು ಇಟ್ಟಿದೆಯಾ ನಿನ್ನ ಕೋರಿಕೆನ, ಬಟ್ ನಿಧಾನ ಆಗ್ತಿದೆ, ಆದರೆ ನಿನ್ನ ಜೀವನದಲ್ಲಿ ಖಂಡಿತವಾಗ್ಲೂ ಅದು ನಡೆಯುತ್ತೆ ಅಂತೇಳಿ. ಅಂದರೆ ಇಲ್ಲಿ ನಾವು ತಿಳ್ಕೊಳ್ಬೇಕಾಗಿರೋದೇನೋ, ಈ ಹಾದಿಯಲ್ಲಿ ಕಳ್ಳು ಮುಳ್ಳು ಎಲ್ಲಾನು ಇದೆ, ಮುಂದೆ ಸ್ವರ್ಗದ ಬಾಗಿಲು ನಿನಗೆ ತೆಗೆಯುವಂಥದ್ದಿದೆ, ಅದೃಷ್ಟದ ಬಾಗಿಲು ತೆಗೆಯುವಂಥದ್ದಿದೆ. ಸೊ ಹಾಗಾಗಿ ನೀನು ಮಾಡಿರುವಂತಹ ಕರ್ಮಗಳನ್ನ ನಾನು ನಿಧಾನವಾಗಿ ತೆಗಿತಾ ಇದ್ದೇನೆ, ಬಟ್ ಆದರೆ ನಾವು ನೋಡಿ ಹಿಂದಿನ ಜನ್ಮದ ಕರ್ಮ ನಾವು ಅನುಭವಿಸ್ಲೇಬೇಕು. ನಿನ್ನ ಲೈಫಲ್ಲಿ ಏನಾಗ್ತಿದೆ ಇದನ್ನೆಲ್ಲ ತಡಾಯಿಸ್ಕೊಂಡು ಬರೋ ಅಷ್ಟೊತ್ತಿಗೆ ಒಂದಷ್ಟು ದಿನಗಳು ಕಳೀತಾ ಇದೆ, ನಿಧಾನವಾಗಿ ಆಗ್ತಾ ಇದೆ. ಅಲ್ಲಿ ಎಷ್ಟೋ ಕಣ್ಣೀರುಗಳನ್ನ ನೀನು ಸುರಿಸ್ತಾ ಇದೆಯಾ, ಅದು ನಿನ್ನ ಜೀವನದಲ್ಲಿ ಹಣಕಾಸಿನ ವಿಚಾರವಾಗಿ ಆಗಿರಬಹುದು, ಸಂಬಂಧಗಳ ವಿಚಾರವಾಗಿ ಆಗಿರಬಹುದು, ಯಾವುದೋ ಒಂದು ವಸ್ತು
ವಸ್ತುವಿನ ವಿಚಾರದಲ್ಲಾಗಿರ್ಬಹುದು, ಮಗುವಿನ ವಿಚಾರದಲ್ಲಾಗಿರ್ಬಹುದು, ಮಕ್ಕಳ ವಿಚಾರದಲ್ಲಾಗಿರ್ಬಹುದು, ಅದು ಯಾವುದೇ ವಿಚಾರದಲ್ಲಿ ನೀನು ನೋವನ್ನು ಅನುಭವಿಸ್ತಾ ಇದೆಯಾ, ನಿನ್ನ ಜೀವನದಲ್ಲಿ ಒಳ್ಳೆಯ ದಿನಗಳು ಬರುವಂಥದ್ದಿದೆ. ಬಟ್ ಆದರೆ ಒಂದಷ್ಟು ನಿಧಾನವಾಗೇ ಇದೆ ಅಂತ ಹೇಳಿ ತೋರಿಸ್ತಾ ಇದೆ. ಇಲ್ಲಿ ಪೇಜ್ ಆಫ್ ವಾಂಡ್ಸ್ ಬಂದಿದೆ. ನೀನು ಯಾವುದೇ ಒಂದು ಮುಂದೆ ಹೋಗೋದಕ್ಕಿಂತ ಮುಂಚೆ, ಯಾವುದೇ ಒಂದು ಕೆಲಸ ಕಾರ್ಯಗಳಲ್ಲಿ ಮುಂದೆ ಹೋಗೋದಕ್ಕಿಂತ ಮುಂಚೆ ಬಹಳಷ್ಟು ಯೋಚನೆ ಮಾಡಬೇಕಾಗತ್ತೆ. ದುಡುಕಿ ಯಾವುದ್ಯಾವುದೋ ಹಾದಿಗಳನ್ನು ನೀನು ಸೆಲೆಕ್ಟ್ ಮಾಡ್ಕೊಂಡು ಬಿಡ್ತೀಯ. ಅಂದರೆ ತಪ್ಪಿನ ಹಾದಿಗಳನ್ನು ಕೂಡ ನೀನು ಸೆಲೆಕ್ಟ್ ಮಾಡ್ಕೊಂಡು ಬಿಡ್ತೀಯ. ಸಡನ್ನಾಗಿ ಏನಾದರೂ ಒಂದು ಆ್ಯಕ್ಷನ್ ತೊಗೊಂಡ್ಬಿಡ್ತೀಯ, ತೀರ್ಮಾನಗಳನ್ನು ತೊಗೊಂಡ್ಬಿಡ್ತೀಯ ಅಂತ ಹೇಳಿ. ಓಕೆ, ಇಲ್ಲಿ ಹೌದು, ನಿಮ್ಮ ಮನಸ್ಸು ಹೂವಿನಂಥದ್ದು, ಒಳ್ಳೆಯ ಮನಸ್ಸೆ. ಬಟ್ ಆದರೆ ಇನ್ನೂ ಕೂಡ ಯಾವುದೇ ಒಂದು ವಿಚಾರ ಆಗಿರಲಿ, ಅದು ಯಾರೇ ವ್ಯಕ್ತಿಗಳ ವಿಚಾರ ಆಗಿರಲಿ, ಯಾವುದೇ ಒಂದು ದುಡುಕಿ ಮುಂದೋಗೋದಕ್ಕಿಂತ ಮುಂಚೆ ಯಾವುದೇ ಒಂದು ವಿಚಾರದಲ್ಲಾಗಲಿ ಕೂಲಂಕುಷವಾಗಿ ಕೂತು ಯೋಚನೆ ಮಾಡಿ. ಪೇಜ್ ಆಫ್ ವಾಂಡ್ಸ್ ಬಂದಿರೋದ್ರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಮನಸ್ಸು ಒಂದಷ್ಟು ಗಲಿಬಿಲೆ, ಬೇಗ ಏನೋ ಆಗೇ ಬಿಡ್ಬೇಕು, ನನ್ನ ಲೈಫಲ್ಲಿ ಇವತ್ತೇ ಆಗ್ಬಿಡ್ಬೇಕು, ಈ ತಿಂಗಳಲ್ಲೇ ಆಗ್ಬಿಡ್ಬೇಕು, ಮುಂದಿನ ತಿಂಗಳಲ್ಲೇ ಆಗ್ಬಿಡ್ಬೇಕು ಅಂದರೆ ಇಲ್ಲ. ಯಾಕೆಂತ ಹೇಳಿದ್ರೆ ಕರ್ಮ ಇದೆ, ಅದು ಕಳೀತಾ ಇದ್ದೀರಿ, ಅದೃಷ್ಟದ ಬಾಗ್ಲಿದೆ, ಇಲ್ಲ ಅಂತ ಹೇಳ್ತಾ ಇಲ್ಲ. ನೀವೇನು ಕೋರ್ಕೊಂಡಿದ್ದೀರೋ ರಾಯರ ಹತ್ರ ಅದು ನಿನಗೆ ಸಿಕ್ಕೇ ಸಿಗುತ್ತೆ ಅಂತ ಹೇಳಿ. ಕೆಲವೊಂದ್ಸಲ ಏನು ಮಾಡ್ತೀರಾ ಅಂತ ಹೇಳಿದ್ರೆ, ಬೇರೆಯವ್ರನ್ನ ಮೆಚ್ಚಿಸೋದಕ್ಕೋ ಅಥವಾ ಬೇರೆಯವರು ಮಾಡ್ತಾ ಇದ್ದಾರೆ ಅನ್ನುವಂತಹ ದುಡುಕು ನಿರ್ಧಾರಗಳಿಗೋ ನೋಡಿ, ಅವ್ರ ಲೈಫಲ್ಲಿ ಹೋಳಿಗೆ ಊಟ ತಿನ್ನುವಂತಹ ಸಮಯ ಅವ್ರಿಗಿದೆ, ಇದು ನಮಗೆ ಗಂಜಿ ಕುಡಿಯೋ ಸಮಯ ಈಗಿದೆ. ಬಟ್ ಆದರೆ ನಿಮ್ಮ ಜೀವನದಲ್ಲೂ ಹೋಳಿಗೆ ಊಟ ತಿನ್ನುವಂತಹ ದಿನಗಳು ಬರುತ್ತೆ. ಯಾರೇನೇ ಅಣಕಿಸ್ಲಿ, ಏನೇ ಮಾಡಲಿ, ಓಕೆನಾ, ಅವ್ರು ಏನೋ ಅಣಗಿಸ್ತಾ ಇದ್ದಾರೆ ಅಂತ ಹೇಳಿ ಬೇಗ ಆ್ಯಕ್ಷನ್ ತಗೊಳ್ಳುವಂಥದ್ದು ಬೇಡ. ಅಥವಾ ಅವ್ರು ಏನೋ ಮಾಡ್ತಾ ಇದ್ದಾರೆ, ಅವ್ರು ಏನೋ ಮಾತಾಡ್ತಾರೆ, ನೋಡಿ ನಿಮ್ಮ ತಾಕತ್ ನಿಮಗೆ ಮಾತ್ರ ಗೊತ್ತಿದೆ. ರಾಯರನ್ನ ನೀವು ನಂಬಿದ್ದೀರಾ ಅಂತ ಹೇಳಿದ್ರೆ ರಾಯರು ನಿಮ್ಮ ಲೈಫಲ್ಲಿ ಎಲ್ಲ ಬದಲಾವಣೆಗಳು ಕೂಡ ನಿಧಾನವಾಗಿ ಮಾಡ್ತಾ ಇದ್ದಾರೆ. ಈ ಸಡನ್ನಾಗಿ ಇವತ್ತು ಕೇಳ್ಕೊಂಡ್ಬಿಟ್ರೆ ನಾಳೆ ಬೆಳಗ್ಗೆ ಆಗಿದ ತಕ್ಷಣ ಅದು ಮ್ಯಾಜಿಕ್ ಅನ್ಸತ್ರಿ. ಲೈಫ್ ಇದು, ಲೈಫು ನಮ್ಮ ಕರ್ಮಗಳನ್ನ ಕಳೆದು ಕ್ಲೀನಾಗಿರುವಂತಹ ಆ ದಿನ, ಕ್ಲೀನಾಗಿರುವಂತಹ ಜಾಗನ ಪ್ರಕೃತಿ ರಾಯರು ಸೃಷ್ಟಿಸಿ ಕೊಡ್ತಾರೆ. ಒಂದು ಸಲ ನಾವು ಗುರುವಿನ ಕೈ ಹಿಡಿದಿದ್ದೀವಿ ಅಂತ ಹೇಳಿದ್ರೆ ಅವನು ನಮಗೆ ತಿದ್ದಿ ತೀಡಿ, ನಾವು LKG ಇದ್ದಾಗ ಎಷ್ಟು ಸಲ ಹೊಡೆದು ಬಡ್ದು ಅಂತ ಬರೀ 4 ಲೈನಲ್ಲಿ ಬರೀ 3 ಲೈನಿಗೆ ತಗಂಗೆ ಬರೀ 2 ಲೈನಿಗೆ ತಗಂಗೆ ಬರೀ ಅಪ್ಪ ಏನು ರಾಯರ್ ನಮ್ಗೆ ಅವಾಗ ನಮ್ಗೆ ಹಿಂಗೆ ಅನ್ನಿಸ್ತೈತಿ, ಅಯ್ಯೋ ಕಿರಿಕಿರಿ, ನಮ್ಗೆ ಅಲ್ಲಿಗೆ ಹೋಗೋದಕ್ಕೆ ಬೇಜಾರು. ಹೌದು, ನಮಗೂ ನೋಡಿ ಈಗ ಲೈಫಲ್ಲಿ ಇವತ್ತು ಯಾವುದೋ ಒಂದು ಕೆಲ್ಸಕ್ಕೆ ಹೋಗ್ತಾ ಇರ್ತೀವಿ, ಅದು ಕೆಲಸ ಆಗಲಿಲ್ಲ ಅಂತ ಹೇಳಿದ್ರೆ ಅಯ್ಯೋ ಮತ್ತು ನಾಳೆ ಆ ಕೆಲ್ಸಕ್ಕೆ ಹೋಗೋಕ್ಕೆ ಬೇಜಾರು. ದಯವಿಟ್ಟು ಆ ಥರ ಮಾಡೋದಕ್ಕೆ ಹೋಗ್ಬೇಡಿ. ಯಾಕೆಂದರೆ ನೀವು ರಾಯರನ್ನ ನಂಬಿದಂಥವ್ರು. ಸೊ ಹಾಗಾಗಿ ನಿಮ್ಮ ಲೈಫಲ್ಲಿ ಏನೇ ಬರಬೇಕಾದ್ರೂ, ಯಾವುದೇ ಅದೃಷ್ಟದ ಬಾಗಿಲು ಬರಬೇಕಂದ್ರೂ ಕೂಡ ನಿಮ್ಮ ಲೈಫಲ್ಲಿ ಎಲ್ಲ ರಾಯರು ಅನುಗ್ರಹದಿಂದನೇ ಆಗ್ತಾ ಬರುತ್ತೆ. ಹಾಗೆ ನಿಮ್ಮ ಲೈಫಲ್ಲಿ ಕರ್ಮಗಳು ಕೂಡ ನಿಧಾನವಾಗಿ ಕಳೀತಾ ಬರುತ್ತೆ. ಇಲ್ಲಿ 3 ಆಫ್ ವಾಂಡ್ಸ್ ಇದೆ. ಸೊ ನೋಡಿ, ಇಷ್ಟೆಲ್ಲ ನೀವು ಎಲ್ಲ ಕಲಿತಾ ಇದ್ದೀರಿ, ಇಷ್ಟೆಲ್ಲ ಆಗ್ತಾ ಬರ್ತಾ ಇದೆ. ಇಲ್ಲಿ ನೈಟ್ ಆಫ್ ಪೆಂಟಿಕಲ್ಸ್ ನೋಡಿದ್ರಿ, ಪೇಜ್ ಆಫ್ ವಾಂಡ್ಸ್ ನೋಡಿದ್ರಿ, ಗೊಂದಲಗಳಾಯಿತು, ಜನಗಳು ಹಣಕ್ಸೋದಕ್ಕೆ ಶುರು ಮಾಡಿದ್ರು, ನಿಮ್ಮ ಲೈಫಲ್ಲಿ ಅದೃಷ್ಟದ ಬಾಗಿಲು ಬಹಳ ನಿಧಾನವಾಗಾಯಿತು, ಎಲ್ಲ ಓಕೆ. ಇಲ್ಲಿ 3 ಆಫ್ ವಾಂಡ್ಸ್ ಇದೆ. 3 ಆಫ್ ವಾಂಡ್ಸ್ ಇದೆ ಅಂದರೆ ನಿಮ್ಮ ಜೀವನದಲ್ಲಿ ಇನ್ನು ಮುಂದೆ ಸರಿಯಾದ ದಾರಿಯನ್ನು ಏನು ಹಿಡಿತೀರಲ್ಲ ಈ ವರ್ಷದಲ್ಲಂತೂ, ಯಾರೆಲ್ಲ 2026 ಇದು ಮೊದಲನೇ ದಿನ ಕಾರ್ಡ್ ನೋಡ್ತಾ ಇದ್ದೀರಿ, ರಾಯರ ಸಂದೇಶ, ರಾಯರನ್ನ ಅಪಾರವಾಗಿ ನಂಬಿದಿರಿ, ಹೌದು, ಎಲ್ಲ ಪಾಠಗಳನ್ನ ಅಥವಾ ನಿಮ್ಮೆಲ್ಲ ಕರ್ಮಗಳನ್ನ ನಿಧಾನವಾಗಿ ತೆಗಿತಾ ಬಂದಿದ್ದಾರೆ. 3 ಆಫ್ ವಾಂಡ್ಸ್ ಬಂದಿರೋದ್ರಿಂದ ನಿಮ್ಮ ಜೀವನದಲ್ಲಿ ಬಹಳ ಫಲಭರಿತ ದಿನಗಳನ್ನೇ ನೀವು ನೋಡ್ತಾ ಹೋಗ್ತೀರಿ. ಸರಿಯಾದ ದಾರಿಯನ್ನ ಸೆಲೆಕ್ಟ್ ಮಾಡ್ಕೊಳ್ತೀರಿ. ಇನ್ನು ಮುಂದೆ ಸರಿಯಾದ ಯೋಚನೆಗಳು ಬರೋದಕ್ಕೆ ಶುರು ಆಗತ್ತೆ. ನಿಮ್ಮ ಲೈಫಲ್ಲಿ ಈ ಹಿಂದೆ ಮಾಡಿದಂತಹ ಮಿಸ್ಟೇಕ್ಸ್ಗಳನ್ನು ಎರಡನ್ನೂ ಬಿಟ್ಟು ಮುಂದಿನ ಹಾದಿ ಏನಿದೆಯಲ್ಲ ಅದು ಒಂದು ಒಳ್ಳೆ ಕರುಣಾಮಯಿಗಳ ಥರ ಕಾಣಿಸ್ಕೊಳ್ಳೋದಕ್ಕೆ ಶುರು ಆಗ್ತೀರಿ. ಹಾಗೆ ಒಳ್ಳೆಯದನ್ನು ಕೆಟ್ಟದನ್ನು ಕೂಡ ಬಹಳಷ್ಟು ಕೂಲಂಕುಷವಾಗಿ ಯೋಚನೆ ಮಾಡಿ ಮುಂದೆ ಹೋಗುವಂತಹ ಹಾದಿಯನ್ನು ಸೆಲೆಕ್ಟ್ ಮಾಡ್ಕೊಳ್ತೀರಿ ನಿಮ್ಗೆ ನೀವೇ. ಅಂದರೆ ಈ ಹಿಂದೆ ನೋಡಿ, ಕೆಲವು ಕರ್ಮಗಳು ನಮ್ದು ಇತ್ತಲ್ವಾ, ಸುಳ್ಳು ಹೇಳೋದಕ್ಕೂ ಏಸ್ತಾ ಇರಲಿಲ್ಲ, ಸಾಲ ಮಾಡೋದಕ್ಕೂ ಏಸ್ತಾ ಇರಲಿಲ್ಲ, ಅಥವಾ ಪೇಜ್ ಆಫ್ ವಾಂಡ್ಸ್ ಬಂದಿರೋದ್ರಿಂದ ದುಡುಕಿ ಏನೋ ನಿರ್ಧಾರಗಳನ್ನು ತಗೊಳ್ಳೋದು ಅಥವಾ ಎಲ್ಲೋ ಹೋಗಿ ಕುತ್ಕೊಂಡ್ಬಿಡೋದು, ಈ ಥರದ್ದೆಲ್ಲ ಮಾಡ್ತಾ ಇದ್ರಿ. ಬಟ್ ಆದರೆ ಬಡ್ದು ಬೆಂಡ್ ಮಾಡಿ ಪ್ರಕೃತಿನೇ ಒಂದಷ್ಟು ನಿಮಗೆ ಪಾಠ ಕಲಿಸಿ 3 ಆಫ್ ವಾಂಡ್ಸ್ ಬಂದಿರೋದ್ರಿಂದ ಏನೇ ಮಾಡಬೇಕಂದ್ರೂ ಕೂಡ ಎಚ್ಚರಿಕೆಯಿಂದ ಮಾಡ್ತೀರಿ.
ಹಾಗೆ ಈ ಹಿಂದೆ ಮಾಡಿದಂತಹ ಮಿಸ್ಟೇಕ್ಸ್ ಎಲ್ಲವನ್ನು ತ್ಯಜಿಸ್ತೀರಿ, ದೂರ ಇಡ್ತೀರಿ. ಸೊ ಮುಂದೆ ಒಂದು ರೈಟ್ ಡಿಸಿಷನ್ ಮಾಡಿಕೊಂಡು ನಿಮ್ಮ ಲೈಫಲ್ಲಿ ಸಂಪೂರ್ಣವಾಗಿ ಯಾವ ರೀತಿ ಬದಲಾಗಬೇಕು, ಯಾವ ರೀತಿ ನೀವಿರಬೇಕು ಅನ್ನುವಂತಹ ಒಂದು ಒಳ್ಳೆಯ ಮೈಂಡ್ ಸೆಟ್ನ ರಾಯರು ಕಲ್ಪಿಸ್ತಾ ಇದ್ದಾರೆ. ಹೌದು, ರಾಯರು ನೋಡಿ ಅದು ಯಾವ ಟೈಮಲ್ಲಿ ಬರ್ತಾರೆ ಅಂತ ಹೇಳಿದ್ರೆ, ರಾಯರು ನಮ್ಮ ಕೈಯಲ್ಲಿ ಏನು ಆಗ್ತಾನೇ ಇಲ್ಲ ಅಂತಂದಾಗ ಯಾರ್ದಾದ್ರೂ ಒಂದು ರೂಪದಲ್ಲಿ ನಮಗೆ ಮೋಟಿವೇಟ್ ಮಾಡೋದಕ್ಕೆ ಬರ್ತಾರೆ, ಅಥವಾ ಯಾವುದೋ ಒಂದು ಒಳ್ಳೆಯ ದಾರಿಯನ್ನ ತೋರಿಸ್ಕೊಡೋದಕ್ಕೆ ಬರ್ತಾರೆ. ಅದನ್ನ ಬಿಟ್ರೆ ನಮ್ಮ ಲೈಫಲ್ಲಿ ನಮ್ಮ ಕೆಲಸನ ನಮ್ಮ ಕೈಯಲ್ಲೇ ಮಾಡಿಸ್ತಾರೆ. ನೀವ್ ಎಷ್ಟೇ ತಿಪ್ಪರ್ಲಾಗ ಹೊಡೆದು ಸುಮ್ಮನೆ ಕೂತ್ಕೊಂಡು ರಾಯರ್ ಜಪ ಮಾಡ್ರಿ, ಏನೇ ಮಾಡ್ರಿ, ನಾಳೆ ಬೆಳಿಗ್ಗೆ ಎದ್ರೆ ನೀವೇ ಮಾಡ್ಬೇಕು. ರಾಯರ್ ನಮ್ಮ ಕೈಯಲ್ಲೇ ಮಾಡಿಸೋದು. ಟೀಚರ್ ನೋಡಿದೀರಾ, ಅಬ್ಸರ್ವ್ ಮಾಡಿದಿರಾ, ನಾವು ಹೋಮ್ವರ್ಕ್ಗಳನ್ನ ಅಮ್ಮ ಬರೆದ್ರು, ಅಪ್ಪ ಬರೆದ್ರು, ಅಥವಾ ಟೀಚರು ಅಯ್ಯೋ ಈ ಮಗುಗೆ ಬರೆಯೋಕ್ ಬರ್ತಾನೆ ಇಲ್ಲ, ನಾನೇ ಬರೀತೀನಿ ಅಂದಿದ್ದ ದಿನ ನೋಡಿದಿರಾ? ಇಲ್ಲ, ನಮ್ಮ ಕೈಯಲ್ಲೇ ಬರ್ಸೋದು. ಸೊ ರಾಯರು ಅಷ್ಟೇನೆ, ಸರಿಯಾದ ನಿರ್ಧಾರಗಳನ್ನ, ಸರಿಯಾದ ಜೀವನಗಳನ್ನ, ಒಳ್ಳೆಯ ಸ್ಥಾನಕ್ಕೆ ಹೋಗೋ ಐಡಿಯಾನ ನಿಮ್ಮ ಕೈಯಲ್ಲೇ ಕೊಟ್ಟು ಒಳ್ಳೆ ಹಾದಿಯನ್ನ ನಿಮ್ಗೆ ಕಾಣಿಸುವಂತಹ ರೀತಿಯಲ್ಲಿ ಮಾಡ್ತಾ ಹೋಗ್ತಾರೆ ಅಂತ ಹೇಳಿ ತೋರಿಸ್ತಾ ಇದೆ. ಇಲ್ಲಿ 6 ಆಫ್ ಕಪ್ಸ್ ಬಂದಿದೆ. 6 ಆಫ್ ಕಪ್ಸ್ ಬಂದಿರೋದ್ರಿಂದ ನಿಮ್ಮ ಲೈಫಲ್ಲಿ ಈ ಹಿಂದೆ ನಿಮ್ಮನ್ನ ದೂರದವರು ಅಥವಾ ನಿಮ್ಮ ಬಗ್ಗೆ ದೂಷಿಸಿದವರು ನಿಮ್ಮನ್ನ ಕರುಣೆಯಿಂದ ಕಾಣುವಂತ ಟೈಮ್ ಕೂಡ ಬಂದಿದೆ. ಅಥವಾ ನಿಮ್ಮಿಂದ ದೂರ ಆಗಿರುವಂತಹ ಯಾವುದೋ ಒಂದು ವ್ಯಕ್ತಿ ಬಹಳಷ್ಟು ಹರ್ಟ್ ಮಾಡಿದ್ರು, ಬಹಳಷ್ಟು ಶತ್ರುಗಳ ರೀತಿಯಲ್ಲಿ ನೋಡಿದ್ರು, ಅಂತ ವ್ಯಕ್ತಿಗಳಿಗೂ ಕೂಡ ನೀವು ಒಂದು ಒಳ್ಳೆಯ ವ್ಯಕ್ತಿ ಅನ್ಸೋದಕ್ಕೆ ಶುರುವಾಗತ್ತೆ. ನಿಮ್ಮ ಹತ್ರ ಮಾತಾಡಬೇಕು, ನಿಮ್ಮ ಜೊತೆಗೆ ಟೈಮ್ ಸ್ಪೆಂಡ್ ಮಾಡಬೇಕು. ಇದೆಲ್ಲ ಯಾಕಾಯ್ತು? ನೀವು ರಾಯರನ್ನ ನಂಬಿದ್ರಿ, ರಾಯರು ಕಲಿಸಿರುವಂತಹ ಪಾಠ ಏನಿದೆ ಅದನ್ನ ತುಂಬಾ ಚೆನ್ನಾಗಿ ತಗೊಂಡು ಇಲ್ಲಿವರೆಗೂ ಬಂದ್ಬಿಟ್ರಿ. ಸೊ ಅಂತ ವ್ಯಕ್ತಿಗಳು ಯಾರೇ ನಿಮ್ಮ ಬಗ್ಗೆ ಕಿಡಿಗೇಡಿ ತರ ವರ್ತನೆ ಮಾಡಿದ್ರು, ನಿಮ್ಮ ಲೈಫಲ್ಲಿ ಏನೋ ಒಂದು ಟಾಂಟ್ ಕೊಡಬೇಕು ಅಂತ ಅನ್ಕೊಂಡಿದ್ರು, ಏನೆಲ್ಲ ಮಾಡಬೇಕು ಅಂತ ಅನ್ಕೊಂಡಿದ್ರು, ನೀವ್ ಎಷ್ಟು ಮೌನವಾಗಿದ್ದು ರಾಯರಿಗೆ ಶರಣಾಗ್ಬಿಟ್ಟಿದಿರಿ. ನಿಮ್ಮ ಕಾಯಕವೇ ಕೈಲಾಸ ಅಂತ ಹೇಳಿ ನಿಮ್ಮ ಕೆಲಸ ನಿಮ್ದು, ನೀವು, ನಿಮ್ಮ ಬ್ಯೂಟಿ, ನಿಮ್ಮ ಊಟ, ನಿಮ್ಮ ಹಣ್ಣು, ನಿಮ್ಮ ತರಕಾರಿ, ನಾನು ನಂದು ಫಸ್ಟ್ ಕ್ಲಿಯರು. ಬಯಸಿದ್ರೆ ಬೇರೆಯವ್ರಿಗೆ ಒಳ್ಳೇದನ್ನೇ ಬಯಸ್ಬೇಕು ಅನ್ನುವಂತ ಥಾಟಿಗೆ ಯಾವಾಗ ಬಿದ್ರೋ ಆಗ ಎಲ್ಲರಿಗೂ ಕೂಡ ನೀವು ಅಟ್ರಾಕ್ಟ್ ಆಗುವ ರೀತಿಯಲ್ಲಿ ಕಾಣಿಸ್ಕೊಳ್ಳೋದಕ್ಕೆ ಶುರು ಆಗ್ತೀರಿ. ಇನ್ನೊಂದು ರಾಯರ ವಿಚಾರ, ರಾಯರ ಮುನ್ಸೂಚನೆ ಮುಂದಿನ ಭವಿಷ್ಯದಲ್ಲಿ ಅದು ಅಥವಾ 2026 ಅಲ್ಲಿ ಏನ್ ಕೊಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಏಸ್ ಆಫ್ ಕಪ್ಸ್ ಬರ್ತಾ ಇದೆ. ಒಂದು ಒಳ್ಳೆಯ ಪ್ಯೂರ್ ಹಾರ್ಟ್ ಫ್ರೆಂಡ್ಶಿಪ್ ನಿಮ್ಗೆ ಈ ವರ್ಷದಲ್ಲಿ ಆಗುವಂಥದ್ದಿದೆ. ಹಾಗೆ ಒಂದು ಒಳ್ಳೆಯ ಸಂಬಂಧ ಬರುವಂಥದ್ದು, ಹೊಸ ಸಂಬಂಧ ಯಾವುದೋ ಬರುವಂಥದ್ದಿದೆ. ಮದುವೆ ಆಗದೆ ಇದ್ರೆ ಒಂದು ಒಳ್ಳೆಯ ಪಾರ್ಟ್ನರ್ ಸಿಗಬಹುದು. ಹೊಸ ವ್ಯಕ್ತಿಯ ಪರಿಚಯ ಆಗುವಂಥದ್ದು ಇದೇ ವರ್ಷದಲ್ಲಿ ಇದೆ ಅನ್ನುವಂಥ ತೋರಿಸ್ತಾ ಇದೆ. ಹಾಗೆ ಈ ಗಂಡ ಹೆಂಡತಿ ಏನಾದರೂ ದೂರ ಆಗಿದ್ರೆ, ಗಂಡ ಹೆಂಡತಿಯ ಭಿನ್ನಾಭಿಪ್ರಾಯ ಏನಾದ್ರು ಆಗಿತ್ತು ಅಂತ ಹೇಳಿದ್ರು, ಆಬ್ವಿಯಸ್ಲಿ ಕೂಡ ಈ ವರ್ಷ ರೀಕನೆಕ್ಟ್ ಆಗುವಂಥದ್ದು. ಡಿವೋರ್ಸ್ ಮಟ್ಟಕ್ಕೆ ಹೋಗ್ಬಿಟ್ಟಿತ್ತು ನಮ್ದು ಅಂತ ಹೇಳಿದ್ವಾಗೂ ಕೂಡ ನೀವು ಮರಳಿ ನಿಮ್ಮ ಪಾರ್ಟ್ನರ್ ನಿಮ್ಮ ಬಗ್ಗೆ ಒಳ್ಳೆಯ ರೀತಿಯಲ್ಲಿ ಯೋಚನೆ ಮಾಡುವಂಥದ್ದು, ಇದು ಎಲ್ಲ ಆಗುವಂತಹ ಸಾಧ್ಯತೆ ಇದೆ ಅಂತ ಹೇಳಿ ತೋರಿಸ್ತಾ ಇದೆ. ಇಲ್ಲಿ ಕೆಲವ್ರಿಗೆ ಎಲ್ಲಾರ್ಗೂ ಹುಡುಗ ಹುಡುಗಿ ಸಿಗಬೇಕು ಅಂತಲ್ಲ, ಕೆಲವ್ರಿಗೂ ಒಂದು ಒಳ್ಳೆಯ ಫ್ರೆಂಡ್ಶಿಪ್, ಹೊಸ ವ್ಯಕ್ತಿಯ ಪರಿಚಯ, ಹೊಸ ವ್ಯಕ್ತಿಯ ಒಂದು ಬಾಂಡಿಂಗ್ ಫ್ರೆಂಡ್ ಆಗುವಂಥದ್ದು ಕೂಡ ಇದೇ ವರ್ಷದಲ್ಲಿದೆ ಅಂತ ಹೇಳಿ ತೋರಿಸ್ತದೆ. ದಿ ಕಾಸಿ ವಿಚ್ ಅಂತ ಹೇಳಿ ಬರ್ತಾ ಇದೆ. ಅಂದ್ರೆ ಒಂದು ಚಾನ್ಸ್ ಅಂದ್ರೆ ನೀವು ನಿಮ್ಮ ಲೈಫಲ್ಲಿ ಈ ಹಿಂದೆ 2025 ಅಲ್ಲೋ 4 ಅಲ್ಲೋ 3 ಅಲ್ಲೋ 2 ಅಲ್ಲೋ 1 ಅಲ್ಲೋ ಏನೇನೆಲ್ಲ ಮಿಸ್ಟೇಕ್ಸ್ ಮಾಡಿದ್ರಲ್ವಾ, ಅದನ್ನೆಲ್ಲ ತೆಗೆದು ಒಗಾಸಿ, ಹೌದು ಅದನ್ನೆಲ್ಲ ಕಲಿಸಿದ್ದು ರಾಯರು, ಅಥವಾ ನಾನು ಇದ್ದಿದ್ದ ರೀತಿ, ನನ್ನ ಕರ್ಮ ಇದ್ದಿದ್ದ ರೀತಿ ಆ ರೀತಿ ಇದೆ. ಇನ್ನು ಮುಂದೆ ನಾನು ಬಹಳಷ್ಟು ಬೇಗ ಬದಲಾಗಬೇಕು, ಬಹಳಷ್ಟು ಬದಲಾವಣೆಗಳು ನನ್ನ ಲೈಫಲ್ಲಿ ತರಬೇಕು. ಅದು ಏನಾದರೂ ಆಗಿರಬಹುದು. ಒಂದು ವಿಷನ್ ಬೋರ್ಡ್ನೇ ಇಟ್ಕೊಂಬಿಡಿ. ವಿಷನ್ ಬೋರ್ಡ್ನ ಹೇಳೋದಕ್ಕಂತೂ ಅದು ಏನೇನೋ ಒಂದೊಳ್ಳೆ ಟಾಪಿಕ್ಗಳನ್ನೇ ಮಾಡಿಬಿಟ್ಟಿರ್ತಾರೆ, ಅದು ಒಂದು ಒಳ್ಳೊಳ್ಳೆ ಇದನ್ನೇ ಮಾಡಿಬಿಡ್ತಾರೆ. ವಿಷನ್ ಬೋರ್ಡ್ ಅಂದರೆ ಏನೂ ಅಲ್ಲ, ಒಂದು ನೀವು ಮಲಗುವಂತಹ ರೂಮೋ ಬೆಡ್ಡೋ ಪ್ರತಿದಿನ ನೋಡುವಂತಹ ಒಂದು ಸ್ಥಳನೋ ಏನೋ, ಅಲ್ಲಿ ಒಂದು ವಿಷನ್ ಬೋರ್ಡ್ ಹಾಕೊಳ್ಳಿ. ನಾನು ಈ ವರ್ಷ ಮನೆ ಕಟ್ಟಿಸ್ತೀನಿ, ನಾನು ಈ ವರ್ಷ ಒಂದು ಬೈಕ್ನ ಏನು ಬೇಕು ಏನು ಬೈ ಮಾಡಬೇಕು ಅಂದ್ಕೊಂಡಿದ್ದೀರೋ, ಅಥವಾ ಮದುವೆ ಆಗಬೇಕು ಅಂತ ಅಂದ್ಕೊಂಡಿದ್ದೀರೋ, ಅಥವಾ ವ್ಯವಹಾರನ ಶುರು ಮಾಡಬೇಕು ಅಂತ ಅಂದ್ಕೊಂಡಿದ್ದೀರೋ, ಅಥವಾ ನಾನು ಕೋಟ್ಯಾಧಿಪತಿ ಆಗಬೇಕು ಅಂತ ಬಯಸಿದಿರೋ, ಆ ವಿಷನ್ ಬೋರ್ಡಲ್ಲಿ ಬರೀರಿ. ಪ್ರತಿದಿನ ಅದನ್ನ ನೋಡಬೇಕು. ಅದನ್ನ ನೋಡಿದಾಗ ಏನಾಗುತ್ತೆ, ನಮ್ಮ ಸಬ್ಕಾನ್ಷಿಯಸ್ ಮೈಂಡಿಗೆ
ಪ್ರತಿ ಸಲ ಅಲ್ಲಿ ಹೋಗಿ ಕುತ್ಕೊಳ್ಳುತ್ತೆ. ಅದು ನಿಮಗೆ ಗೊತ್ತಿದ್ದೋ ಗೊತ್ತಿಲ್ಲದೇನೋ ಆ ಕೆಲಸ ಅದು ಮಾಡೋದಕ್ಕೆ ಶುರು ಮಾಡುತ್ತೆ. ನಮ್ಮ ಬ್ರೈನಿಗೆ, ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ಗೆ ಇರೋವಂಥ ತಾಕತ್ತೇ ಅದು. ನಾವು ಅದಕ್ಕೆ ಒಳ್ಳೊಳ್ಳೆ ಊಟನ ಕೊಡಬೇಕು, ಅದು ಮಾಡೋದಕ್ಕೆ ಏನು ಬೇಕೋ ಅದು ಅಲ್ಲಿ ಕರ್ಕೊಂಡು ಹೋಗುತ್ತೆ. ಸೊ ಇಲ್ಲಿಂದ, ಈ ಕ್ಷಣದಿಂದ, ಈ ದಿನದಿಂದ ನಿಮ್ಮ ಲೈಫಲ್ಲಿ ಒಂದು ನ್ಯೂ ಬಿಗಿನಿಂಗ್ ಶುರು ಆಗ್ತಾ ಇದೆ ಅನ್ನೋದು ರಾಯರ ಸಂದೇಶದಲ್ಲಿ ಆಗಿದೆ ಅಂತ ಹೇಳಿ. ಇಲ್ಲಿ ಒಂದು ಒಳ್ಳೆಯ ಜವಾಬ್ದಾರಿ ಇದೆ. ನಿಮ್ಮ ಫ್ಯಾಮಿಲಿ ಕಡೆ ನೀವು ಒಂದು ಒಳ್ಳೆಯ ಜವಾಬ್ದಾರಿಗಳನ್ನ ನೀವು ತಗೊಳ್ಬೇಕು ಅಂತ ಹೇಳಿ ತೋರಿಸ್ತಾ ಇದೆ. ಮನೇಲಿ ಏನಾಗ್ತಿದೆ, ಅಪ್ಪಂಗೆ ಏನಾಗ್ತಿದೆ, ಅಮ್ಮಂಗೆ ಏನಾಗ್ತಿದೆ, ಅವ್ರಿಗೆ ಹುಷಾರಿದೆಯೋ ಇಲ್ವೋ, ನನಗೆ ಹುಷಾರಿದೆಯೋ ಇಲ್ವೋ, ನಿಮ್ಮನ್ನು ಕೂಡ ನೀವು ಕೇರ್ ಮಾಡ್ಕೊಳ್ಳಲ್ಲ. ಬಿಕಾಸ್ ಯಾವುದೋ ಒಂದು ಬ್ಲೈಂಡಾಗಿ ಯಾವುದೋ ಒಂದು ವಿಚಾರದಲ್ಲಿ ಮಂಕಾಗಿ ಕೂತ್ಕೊಳ್ಳೋದಲ್ಲ. ಇಲ್ಲಿ ನಿಮ್ಮ ಫ್ಯಾಮಿಲಿಯ ರೆಸ್ಪಾನ್ಸಿಬಿಲಿಟಿ ಕೂಡ ನೀವು ತಗೊಳ್ಬೇಕಾಗತ್ತೆ. ಎಲ್ಲರನ್ನು ಪ್ರೀತಿಯಲ್ಲೇ ಕಾಣಬೇಕಾಗತ್ತೆ. ಜಗಳಗಳು ಆಡೋದಕ್ಕಿಂತ ಮೌನವಾಗಿ ಉತ್ತರಿಸೋದು ಅಥವಾ ಮಾತಾಡಿದ್ರೆ ಖುಷಿಯಿಂದ 4 ಮಾತು ಖುಷಿ ಮಾತುಗಳನ್ನೇ ಮಾತಾಡುವಂಥದ್ದು ಯಾವಾಗಲೂ ನಾವು ಮಕ್ಕಳಾಗೆ ಇರಬೇಕಂತೆ. ಊಟದಲ್ಲೋ, ತಿಂಡಿಯಲ್ಲೋ, ಬಟ್ಟೆಯಲ್ಲೋ, ಓಡಾಡೋದ್ರಲ್ಲೋ ಮಗು ರೀತಿಯನ್ನ, ಎಷ್ಟೇ ದುಡ್ಡಿರಲಿ, ನೀವು ಎಷ್ಟೇ ಕೋಟ್ಯಾಧಿಪತಿಗಳಾಗಿರಲಿ, ಓಕೆನಾ, ಮಗುವಿನ ರೀತಿಯಲ್ಲಿ ನೀವು ಕಾಣಿಸ್ಕೊಳ್ಳೋದಕ್ಕೆ ಹೋಗ್ಬೇಕಾಗತ್ತೆ. ಸೊ ಇದು ರಾಯರ ಸಂದೇಶ. ಅಂದರೆ ಮನೆಗೂ ಕೂಡ ನೀವು ಜವಾಬ್ದಾರಿಯಿಂದ ಇರಬೇಕಾಗತ್ತೆ ಅಂತ ಹೇಳಿ ತೋರಿಸ್ತಾ ಇದೆ. ಸೊ ಅದ್ಭುತವಾಗಿ ಈ ಕಾರ್ಡ್ ರೀಡಿಂಗ್ ಬಂದಿದೆ ರಾಯರ ಸಂದೇಶದಲ್ಲಿ. ಹಾಗೆ ಯೂನಿವರ್ಸ್ ಕೂಡ ಪ್ರಕೃತಿ ಕೂಡ ಮೆಸೇಜ್ ಕೊಡ್ತಾ ಇದೆ. ವರ್ಷದ ಮೊದಲನೆಯ ದಿನ ಇಲ್ಲಿ ಪ್ರೊಜೆಕ್ಷನ್, ನಿಮ್ಮನ್ನ ನೀವು ಕಂಡ್ಕೊಳ್ಬೇಕಾಗತ್ತೆ. ಅಂದರೆ ನಿಮ್ಮ ಮನಸ್ಸು ಅಥವಾ ನಿಮಗೆ, ನಿಮ್ಮ ದೇಹಕ್ಕೆ, ನಿಮ್ಮ ಲೈಫಿಗೆ ಏನು ಬೇಕು, ನಿಮ್ಮ ಬಗ್ಗೆ ನೀವು ಯೋಚನೆಯನ್ನೇ ಮಾಡಿರೋಲ್ಲ. ಆಬ್ವಿಯಸ್ಲಿ ನಿಮ್ಮ ಲೈಫಿಗೆ ಏನು ಬೇಕು, ಯಾಕೆ ನನ್ನ ಬ್ರೈನ್ ಇಷ್ಟೊಂದು ಹೊಡೆದಾಡ್ತಾ ಇದೆ, ಆ ಯೋಜನೆ ಬಗ್ಗೆ ಯೋಚನೆ ಮಾಡಿ. ನನ್ನ ಲೈಫ್ ಯಾವ ರೀತಿ ತಗೊಂಡು ಹೋಗಬೇಕು, ನಾನು ಎಷ್ಟೊಂದು ಕನಸುಗಳನ್ನು ಕಟ್ಬಿಟ್ಟಿದ್ದೀನಿ, ಆ ಕನಸಿಗೆ ಯಾವ ದಾರಿ ಸರಿ, ಯಾವ ದಾರಿ ತಪ್ಪು ಅನ್ನುವಂತಹ ಒಂದು ಪ್ರೊಜೆಕ್ಷನ್ಸ್ಗಳ ಬಗ್ಗೆ ಯೋಚನೆ ಮಾಡಬೇಕಾಗತ್ತೆ ಅಂತ ಹೇಳಿ ಸೂಚನೆ ಕೊಡ್ತಾ ಇದೆ. ಅಂದರೆ ಯಾವಾಗಲೂ ನೋಡಿ, ಪ್ರಕೃತಿ ಫಸ್ಟು ನಾವು ಕಾಲಿಡಬೇಕು. ನಾನೇನೋ ಮಾಡ್ತಿದ್ದೀನಿ ಅಂತ ಮುಂದೆ ಕಾಲಿಟ್ಟಾಗ, ಆಗ ಅದು ಒಳ್ಳೆ ಕಾರ್ಯ ಆದಾಗಂತೂ ಭಗವಂತನ ನಮ್ಮ ಜೊತೆ ನಿಂತ್ಬಿಟ್ಟಿರ್ತಾನೆ. ನಾವು ಯಾವಾಗ ಬ್ಲೈಂಡ್ಲಿ ಭಗವಂತನ ನಂಬಿ ಮುಂದಕ್ಕೆ ಹೋಗ್ತೀವಿ, ಪ್ರತಿ ದಿನನೂ ಕೂಡ ಅವ್ನು ನಮ್ಮ ಜೊತೆಗೆ ಇರ್ತಾನೆ. ಯಾರು ಫ್ರೆಂಡೋ ಇನ್ನೊಬ್ರು ಯಾರು ಇರಲ್ಲ, ಕರೀದೇ ಕೂಡ ಇರ್ತಾನೆ ಭಗವಂತ ಅಂತೇಳಿ. ಯಾವಾಗ ಅವನನ್ನು ನಂಬಿ ಮುಂದಕ್ಕೆ ಹೋಗ್ತೀವೋ ಆಗ. ಯಾರೆಲ್ಲ ಸೆಕೆಂಡ್ ಸ್ಟೋನ್, ಈ ಸ್ಟೋನ್ ಇರುವಂತಹ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡ್ರಿ, ಅವ್ರಿಗೆ ರಾಯರ ಸಂದೇಶ ಏನಾಗಿದೆ, ರಾಯರು ಯಾವ ರೀತಿ ನಿಮ್ಮ ಜೀವನಕ್ಕೆ ಮುಂದಿನ ಭವಿಷ್ಯದ ಬಗ್ಗೆ ಸೂಚನೆಗಳನ್ನ ಈ ಕಾರ್ಡ್ ಮುಖಾಂತರವಾಗಿ ಕೊಡ್ತಾ ಇದ್ದಾರೆ ನೋಡೋಣ. ಹಾಗೆ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಾ ಇದ್ರಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಯಾರಿಗೆಲ್ಲ ಇಂಡಿವಿಜುವಲ್ ಆಗಿ ಪರ್ಸನಲ್ ಟಾರೋ ರೀಡಿಂಗ್ ಸೆಷನ್ ಬೇಕು ಅನ್ನೋದಾದ್ರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವಂತಹ ನಂಬರ್ಗೆ ಕಾಲ್ ಮಾಡಿ ಮುಂಚಿತವಾಗಿ ಅಪಾಯಿಂಟ್ಮೆಂಟ್ಗಳನ್ನ ತಗೊಳ್ಳಿ ಅಂತ ಹೇಳ್ತಾ ನೋಡೋಣ ರಾಯರ ಸಂದೇಶ ಏನಾಗಿದೆ ಅಂತ ಹೇಳಿ. ಓಕೆ, ನಾನು ಎಲ್ಲನೂ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಓಕೆ, ಇಲ್ಲಿ ಏಸ್ ಆಫ್ ಪೆಂಟಿಕಲ್ಸ್ ಬಂದಿದೆ. ಇನ್ನು 2 ತಿಂಗಳ ಒಳಗಡೆನೆ ನಿಮ್ಮ ಲೈಫಲ್ಲಿ ಒಂದು ಅವಕಾಶಗಳ ಬಾಗಿಲು, ಅದೃಷ್ಟದ ಬಾಗಿಲು ತೆಗೆಯುವಂಥದ್ದಿದೆ ಅಂತ ಹೇಳಿ. ಅದು ಹೊಸ ರೀತಿಯಲ್ಲಿ. ಯಾವುದೋ ಒಂದು ಬಿಸ್ನೆಸ್ ಮಾಡ್ತಾ ಇದ್ರಾ, ಅದರಲ್ಲೇ ನಾನು ಏನಾದ್ರು ಕಳೀತಾ ಇದ್ದೀನಾ? ಇಲ್ಲ, ಬೇರೆ ವಿಚಾರದಲ್ಲಿ ಒಂದು ಒಳ್ಳೆಯ ಸಿಹಿಯ ಸುದ್ದಿ, ಬೇರೆ ದಾರಿ ನೀವು ನೋಡಿದಾಗ, ಆ ಬೇರೆ ದಾರಿನ ಸೆಲೆಕ್ಟ್ ಮಾಡ್ಕೊಂಡಾಗ, ಬಹಳ ದಿನದಿಂದ ಒಂದೇ ಬಿಸ್ನೆಸ್ ಮಾಡ್ತಾ ಇದ್ದೆ, ಅದರಲ್ಲಿ ನನ್ನ ಕೈ ಸುಟ್ಕೊಂಡು ಹೋಗ್ಬಿಟ್ಟೆ, ಮತ್ತೆ ಅದರಲ್ಲೇ ಸರಿ ಹೋಗ್ತಾನೆ, ಯಾವುದೋ ಒಂದು ಬೇರೆ ಅದೃಷ್ಟದ ಬಾಗಿಲು ನಿಮಗಾಗಿ ತೆಗಿತಾ ಇದೆ. ಅದು ಹೊಸತು, ನಿಮಗೆ ಗೊತ್ತಿಲ್ಲ ಏನು ಅಂತ ಹೇಳಿ. 2 ತಿಂಗಳಲ್ಲಿ ಯಾವುದೋ ಒಂದು ಆಪರ್ಚುನಿಟಿಯ ಬಾಗಿಲು ನಿಮ್ಮ ಹತ್ತಕ್ಕೆ ಬರ್ತಾ ಇದೆ ಅಂತ ಹೇಳಿ ತೋರಿಸ್ತಾ ಇದೆ. ಇಲ್ಲಿ ಕ್ವೀನ್ ಆಫ್ ಕಪ್ಸ್ ಬಂದಿರೋದ್ರಿಂದ ನೀವು ಎಷ್ಟು ತಾಳ್ಮೆಯಿಂದ ಇಡ್ತೀರೋ, ಅಥವಾ ನಿಮ್ಮ ಮನಸ್ಸನ್ನ ಎಷ್ಟು ಕಂಟ್ರೋಲಲ್ಲಿ ತಗೊಳ್ತೀರೋ, ಅಷ್ಟು ಬೇಗ ಆ ಆಪರ್ಚುನಿಟಿ ಬಾಗಿಲು ನಿಮ್ಮ ಹತ್ತಕ್ಕೆ ಬರುತ್ತೆ ಅಂತ ಹೇಳಿ ಸೂಚನೆ ಕೊಡ್ತಾ ಇದೆ. ಆಬ್ವಿಯಸ್ಲಿ ಇಲ್ಲಿ ಕೆಲವರು ಏನು ಮಾಡ್ತೀರಾ ಅಂತ ಹೇಳಿದ್ರೆ, ಅವಕಾಶಗಳಿರೋದಿಲ್ಲ, ಅಥವಾ ಯಾವುದೇ ನೀವು ಸಿನಿ ಫೀಲ್ಡಲ್ಲಿರಲಿ, ನೀವು ಯಾವುದೇ ಒಂದು ಬಿಸ್ನೆಸ್ ಫೀಲ್ಡಲ್ಲಿರಲಿ, ಪ್ರತಿದಿನ ಒಂದು ಜನಗಳ ಒಡನಾಟದಲ್ಲಿರಲಿ, ಅಯ್ಯೋ ಯಾಕೋ ನಾನು ಡಲ್ ಆಗ್ತಿದ್ದೀನಲ್ಲ, ಯಾಕೋ ನಾನು ವೀಕ್ ಆಗ್ತಿದ್ದೀನಲ್ಲ, ಬರೀ ಇದೇ ಭಯಗಳಲ್ಲಿ ಇರ್ತೀರಿ.
ದಯವಿಟ್ಟು ಸ್ಟ್ರಾಂಗ್ ಆಗಿ ನಿಮ್ಮ ಬಗ್ಗೆ ನೀವು ಹೋಪ್ ಇಟ್ಕೊಳ್ಬೇಕಾಗತ್ತೆ ಫಸ್ಟು. ಹಾಗೆ ಇಲ್ಲಿ ಯಾವುದೋ ಒಂದು ಆಪರ್ಚುನಿಟಿಗಳು ನಿಮ್ಮ ಲೈಫಲ್ಲಿ ಆಲ್ರೆಡಿ ಇರಬಹುದು, ಬಟ್ ಅದ್ರ ಕಡೆ ನೀವು ಗಮನ ಹರಿಸ್ತಾನೂ ಇರೋದಿಲ್ಲ. ಒಂದು ಸಲ ಅದನ್ನ ಚೆಕ್ ಮಾಡಿ ನೋಡಿ, ಯಾವ ದಾರಿಗೆ ಹೋದ್ರೆ ನನ್ನ ಲೈಫ್ ಸರಿ ಹೋಗುತ್ತೆ ಅನ್ನುವಂತಹ ದಾರಿಗಳು ಕೂಡ ನಿಮ್ ಕಣ್ಣಿಗೆ ಕಂಡಿರಬಹುದು ರಾಯರ್ನ ಪೂಜೆ ಮಾಡಿದ ನಂತರದಲ್ಲೇ. ಓಕೆ, ಯಾಕೆ ಅಂತ ಹೇಳಿದ್ರೆ ನೀವು ಗುರುವಿನ ಗುಲಾಮ್ರಾಗ್ಬಿಟ್ರೆ ಅಂತ ಹೇಳಿದ್ರೆ ಆಗಿಂದನೇ ಶುರು ಆಗ್ಬಿಟ್ಟಿರುತ್ತೆ ನಿಮ್ಗೆ ಒಂದು ಒಳ್ಳೆ ಟಾಸ್ಕ್. ಯಾಕೆ ಅಂತ ಹೇಳಿದ್ರೆ ಇಲ್ಲಿ ನಾನು ಯಾವ ಕರ್ಮಗಳನ್ನು ನೋಡ್ತಾ ಇಲ್ಲ, ಇಲ್ಲಿ ಏಸ್ ಆಫ್ ಪೆಂಟಿಕಲ್ಸ್ ನಾನು ನೋಡ್ತಾ ಇರೋದ್ರಿಂದ ನೀವೇನ್ ರಾಯರ್ನ ನಂಬಿದ್ರಿ ಹಾಗೆ ನಿಮ್ಮ ಏಜ್ಗಳಾಗಿರಬಹುದು. ಸೊ ಇಲ್ಲಿ ಏನಾಗತ್ತೆ, ನಿಮ್ಮ ಲೈಫಲ್ಲಿ ಕರ್ಮಗಳನ್ನ ಕಳೆದು ಅದೃಷ್ಟದ ಹತ್ರಕ್ಕೆ ಹೋಗಿದ್ದೀರಿ ಅಂತ ಹೇಳ್ಬೋದು. ಇಲ್ಲಿ ಕ್ವೀನ್ ಆಫ್ ಕಪ್ಸ್ ಬಂದಿರೋದ್ರಿಂದ ಮನ್ಸನ್ನ ಶಾಂತವಾಗಿ ಇಟ್ಕೊಳ್ಬೇಕಾಗತ್ತೆ, ನಿಮ್ಮ ಬಗ್ಗೆ ನೀವು ಹೋಪ್ ಇಟ್ಕೊಳ್ಬೇಕಾಗತ್ತೆ ಅಂತ ಹೇಳ್ಬೋದು. ವರ್ಲ್ಡ್ ಕಾರ್ಡ್ ಬಂದಿರೋದ್ರಿಂದ ನೋಡಿ ನಿಮಗೆ ಎಷ್ಟು ಮಟ್ಟಿಗೆ ಧೈರ್ಯ ಇದೆ ಅಂತ ಹೇಳಿದ್ರೆ, ಎಂತೆಂಥ ಸಿಚುವೇಶನ್ಸ್ ಗಳನ್ನ ನೀವು ಗೆದ್ದು ಬಂದಿದ್ದೀರಿ. ಎಂತೆಂಥ ಆರೋಗ್ಯ ತಪ್ಪಿದ್ರು ಕೂಡ ಎಲ್ಲಾ ಸಂಕಷ್ಟದಲ್ಲೂ ಕೂಡ ನೀವು ಗೆದ್ದು ಬಂದಂತವ್ರೆ. ಈಗಲೂ ಕೂಡ ಅದೇ ತಾಕತ್ ನಿಮ್ಮಲ್ಲಿದೆ. ಯಾಕೆ ಅಂತ ಹೇಳಿದ್ರೆ, ಎಂತ ಸಿಚುವೇಶನ್ ಬಂದ್ರು, ಎಂತ ಕಾಲೆಳೆಯುವಂತಹ ಜನಗಳು ಬಂದ್ರು, ಎಂತ ಕೋಪಿಷ್ಟ್ರು ನಿಮ್ಮ ಜೊತೆಗೆ ಬಂದ್ರು ಕೂಡ ಅಂಥವ್ರನ್ನ ಹೀಲ್ ಮಾಡುವಂಥದ್ದು, ಡೀಲ್ ಮಾಡುವಂಥದ್ದು ಎರಡೂ ಗೊತ್ತಿದೆ ನಿಮ್ಗೆ. ಇಲ್ಲಿ ಎಂಪರರ್ ಕಾರ್ಡ್ ಬಂದಿರೋದ್ರಿಂದ ಒಂದಷ್ಟು ಹಠ ಸಿಟ್ಟುಗಳನ್ನ ಬಿಡಬೇಕಾಗತ್ತೆ. ಇಂಥ ವ್ಯಕ್ತಿ ಅಂದ್ರೆ ನಿಮ್ಮನ್ನ ಟ್ರಿಗರ್ ಮಾಡುವಂತಹ ವ್ಯಕ್ತಿಗಳಿಂದ ನೀವು ದೂರ ಇರಬೇಕಾಗತ್ತೆ. ಆಬ್ವಿಯಸ್ಲಿ ನಿಮ್ಗೆ ಎಲ್ಲಿ ಖುಷಿ ಸಿಗತ್ತೆ ಅಂತ ಜಾಗಗಳಲ್ಲಿ ಮಾತ್ರ ಇರಬೇಕು, ಅಥವಾ ನಿಮ್ಮ ಯೋಗ್ಯತೆ ಏನಾದ್ರೂ ಗೊತ್ತಿರೋರಿಗೆ ಮಾತ್ರ ನೀವು ನಿಮ್ಮ ಜೀವನದಲ್ಲಿ ಆಸ್ಪದನ ಕೊಡಬೇಕು. ಅದನ್ನ ಬಿಟ್ಟು ನಿಮಗೆ ಬೆಲೆ ಕೊಡದೆ ಇರುವಂತಹ ಜಾಗದಲ್ಲಿ ಹೋಗುವಂಥದ್ದು ಇದೆಲ್ಲ ನಿಮಗೇನಾಗತ್ತೆ ಗೊತ್ತಾ, ಇನ್ನೂ ಮೊದಲೇ ಸಿಟ್ಟಿರೋರು ನಿಮ್ಗೆ ಇನ್ನೂ ಸಿಟ್ಟು ತರಿಸ್ತಾ ಇದ್ದಾರೆ, ಅಥವಾ ನೀವು ಇರೋದೇ ಸಿಟ್ಟಿನ ವ್ಯಕ್ತಿಗಳು ಅನ್ನುವಂತಹ ರೀತಿಯಲ್ಲಿ ಕೆಲವು ಜನಗಳು ಪ್ರೊಜೆಕ್ಟ್ ಮಾಡಿಬಿಡ್ತಾರೆ. ಸೊ ಹಾಗಾಗಿ ನೀವೇನ್ ಮಾಡಬೇಕು, ನಿಮ್ಮ ಲೈಫಲ್ಲಿ ಯಾರು ನಿಮಗೆ ಟ್ರಿಗರ್ ಮಾಡೋರು, ನಿಮ್ಮ ಲೈಫ್ ಬಗ್ಗೆ ಕೀಳಾಗಿ ಮಾತನಾಡುವಂಥವ್ರು, ನಿನ್ನ ಕೈಯಲ್ಲಿ ಏನಾಗತ್ತೆ ಏನೋ, ನಿಮ್ಮನ್ನ ಡಿಮೋಟಿವೇಟ್ ಮಾಡುವಂತಹ ವ್ಯಕ್ತಿಗಳ ಜೊತೆ ನೀವು ಯಾವುದೇ ಕಾರಣಕ್ಕೂ ಇರ್ಕೂಡ್ದು. ಬಿಕಾಸ್ ನೀವು ಎಂಪರರ್ ಕಾರ್ಡ್ ಬಂದಿರೋದ್ರಿಂದ ನೀವು ಏನು ಅಂತ ಹೇಳಿದ್ರೆ ಸಡನ್ ಆಗಿ ಟ್ರಿಗರ್ ಆಗುವಂಥದ್ದು ಅಥವಾ ಸಡನ್ ಆಗಿ ರಿಯಾಕ್ಟ್ ಮಾಡುವಂತಹ ವ್ಯಕ್ತಿಗಳು ಮೊದಲೇನೆ. ಸೊ ಹಾಗಾಗಿ ನಾನೇನು ಹೇಳ್ತೀನಿ, ಇಲ್ಲಿ ರಾಯರ ಸಂದೇಶದಲ್ಲೂ ಅದೇ ಕೂಡ ತೋರಿಸ್ತಾ ಇದೆ. ನಿಮ್ಗೆ ಯಾರು ಒಳ್ಳೇದನ್ನ ಮಾತಾಡ್ತಾರೆ ಅಥವಾ ನಿಮ್ಮ ಜೀವನಕ್ಕೆ ಒಳ್ಳೇದು ಇಂಥವ್ರ ಜೊತೆ ಸೇರಿದ್ರೆ ನನಗೆ 4 ವಿದ್ಯೆ ಬರುತ್ತೆ ಅಥವಾ ನನ್ನ ಜೀವನಕ್ಕೆ ಒಂದು ಪಾಠ ಕಲಿಬಹುದು ಅನ್ನೋರ್ ಜೊತೆ ಮಾತ್ರ ಇರಿ. ಓಕೆನಾ? ಇಲ್ಲಿ ನಿಮ್ಗೆ ಯಾರು ಕಾಲು ಎಳೆಯೋರಿದ್ರೆ ನಿಮ್ ಜೀವನದ ಬಗ್ಗೆ ಏನೋ ಲ್ಯಾಗ್ ಮಾಡೋದಕ್ಕೆ ಹೋಗ್ಬೇಡಿ. ನೆನ್ನೆ ನನ್ಗೆ ಹಂಗಾಯ್ತು, ಇವತ್ತು ನಿಂಗೆ ಹಿಂಗಾಯ್ತು, ನಾಳೆ ಬೆಳಗ್ಗೆ ಹಂಗ್ ಮಾಡ್ಬೇಕು ಅನ್ಕೊಂಡಿದೀನಿ, ಒಳ್ಳೇದ್ ಮಾಡಿದ್ರು ಕೆಟ್ಟದ್ ಮಾಡಿದ್ರು ನಿಮ್ಮನ್ನ ನೋಡಿದ್ರೆ ಆಗದೆ ಇರೋರು ಕೆಲವೊಂದ್ಸಲ ಪ್ರೀತಿಯಿಂದ ಮಾತಾಡಕ್ ಬಂದ್ರು ಕೂಡ ಹೇಳ್ಕೊಂಡ್ಬಿಡ್ಬೇಕು ಅಂತ ಅನ್ಸುತ್ತೆ. ದಯವಿಟ್ಟು ನಿಮ್ಮನ್ನ ನೀವು ಕಂಟ್ರೋಲ್ನಲ್ಲಿ ಇಟ್ಕೊಳ್ಳಿ, ಬೇಡ ಅಂತ ವ್ಯಕ್ತಿಗಳಿಂದ ದೂರ ಇರಿ. ಹಾಗೆ ಇಲ್ಲಿ ಸ್ಟ್ರಾಂಗ್ ಆಗಿ ನೀವೇನಾದ್ರೂ ನಿಂತ್ಕೊಂಡ್ರಿ ಅಂತ ಹೇಳಿದ್ರೆ ನಿಮ್ಮ ಜೀವನದಲ್ಲಿ ಸ್ಟ್ರಾಂಗ್ ಆಗಿ ನಾನು ಇದೇ ರೀತಿ ಇದ್ದೀನಿ, ಇದೇ ಸಾಧನೆನ ಈ ವರ್ಷ ಮಾಡ್ತೀನಿ ಅಂತ ಹೇಳಿದ್ರೆ, ಯಾಕೆ ಅಂತ ಹೇಳಿದ್ರೆ ಇಲ್ಲಿ ನಾನು ಸ್ಟಾರ್ಟಿಂಗ್ ಕಾರ್ಡಲ್ಲೇ ಏಸ್ ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ಹೌದು, ನಿಮ್ಮ ಲೈಫಲ್ಲಿ ಏನೇ ಸಿಕ್ಕಿದ್ರು ಕೂಡ ಕೈ ತಪ್ಪಿ ಹೋಗಿ ನಿಧಾನವಾಗಿ ಸಿಕ್ಕಿದೆ. ಅದೃಷ್ಟದ ಬಾಗಿಲು ನಿಧಾನಕ್ಕೆ ಬಂದ್ರೇನೆ ಒಳ್ಳೇದು. ಬೇಗ ಸಿಕ್ಕಿದ್ರೆ ಬೇಗ ಕಳ್ಕೊಂಡ್ಬಿಡ್ತೀವಿ. ಹಂಗಾಗಿ ನಿಧಾನಕ್ಕೆ ಬಂದಿದ್ದೇ ಒಳ್ಳೇದಾಯ್ತು. ನಿಧಾನಕ್ಕೆ ನೀವು ರಾಯರ್ನ ಕೈ ಹಿಡ್ದಿದ್ದೇ ಒಳ್ಳೇದಾಯ್ತು. ಯಾಕೆ ಅಂತ ಹೇಳಿದ್ರೆ ರಾಯರ್ನ ಇನ್ಯಾವತ್ತೋ ಕೈ ಹಿಡಿದ್ಬಿಟ್ಟು ಯಾಕಿನ್ನೂ ಚೆನ್ನಾಗಾಗಿಲ್ಲ ಅನ್ನೋದಕ್ಕಿಂತ ನಿಮ್ಮ ಕರ್ಮ ಕಳೆದ ಮೇಲೆ ರಾಯರ್ ಕೈ ಹಿಡಿದಿದ್ದೀರಿ, ಇನ್ನಷ್ಟು ಒಂದಷ್ಟು ನಿಧಾನ ಆಗುವ ಕೆಲಸಗಳು ಕೂಡ ರಾಯರ್ ಬೇಗ ಮಾಡ್ತಾ ಇದ್ದಾರೆ. ಹಾಗೆ ನಿಮ್ಮ ಲೈಫಲ್ಲಿ ಕೆರಿಯರ್ ಜೀವನ ಇರಬಹುದು, ಅಥವಾ ನಿಮ್ಮ ವೈವಾಹಿಕ ಜೀವನ ಇರಬಹುದು, ನಿಮ್ಮ ಫಿನಾನ್ಷಿಯಲ್ ಆಗಿರಬಹುದು, ಏನೇ ಇರಬಹುದು, ಒಂದು ಒಳ್ಳೆಯ ಗಟ್ಟಿಯಾಗಿ ಕೂರುವಂತ ಸ್ಥಾನದಲ್ಲಿ ಬರ್ತೀರಿ ಅಂತ ಹೇಳಿ ತೋರಿಸ್ತಾ ಇದೆ. ಇಲ್ಲಿ ಫೂಲ್ ಕಾರ್ಡ್ ಬಂದಿದೆ. ಕೆಲವೊಂದು ಸಲ ನಿಮ್ಮ ಆರೋಗ್ಯದ ಕಡೆ ಆಗಿರಲಿ ಅಥವಾ ನಿಮ್ಮ ಫಿನಾನ್ಷಿಯಲಿ ನಿಮ್ಮ ಏನು ವ್ಯವಹಾರದಲ್ಲಾಗಿರಲಿ, ನಿಮ್ಮ ಫ್ರೆಂಡ್ ಸರ್ಕಲಲ್ಲಾಗಿರಲಿ ಬಹಳಷ್ಟು ದುಡುಕುವಂಥದ್ದು. ಕೇರೆ ಮಾಡಲ್ಲ, ಹಿಂಗೆ ಇರ್ತಾರೆ ಜನ ಅಂತ ಹೇಳಿ ನೀವು ಅನ್ಕೊಳ್ಳೋದು. ಹಾಗೆ ನನ್ನ ಆರೋಗ್ಯನೂ ಅಷ್ಟೇ ಹೀಗೆ ಇರುತ್ತೆ ಅಂತ ಹೇಳಿ
ನೀವು ಅನ್ಕೊಳ್ಳೋದು. ಇದಕ್ಕೆ ಯಾರು ಕೂಡ ಏನು ಬೆಲೆ ಕಟ್ಟಕ್ಕಾಗಲ್ಲ. ನೀವು ಮಾಡ್ಕೊಂಡಿದ್ದಕ್ಕೆ ಯಾರು ಏನು ಮಾಡೋದಕ್ಕಾಗಲ್ಲ. ಯಾಕೆ ಅಂತ ಹೇಳಿದ್ರೆ ಈ ಹಿಂದೆ ನಿಮ್ಮ ಅಪ್ಪ ಅಮ್ಮನೋ, ಹೆಂಡತಿನೋ, ಗಂಡನೋ, ಮಕ್ಕಳು ಎಲ್ಲರೂ ಕೂಡ ನಿಮ್ಮ ಬಗ್ಗೆ ಕೇರು, ಕನ್ಸರ್ನ್ ಎಲ್ಲ ತೋರಿಸಿದ್ದಾರೆ. ಆಗ ನಿಮ್ಗೊಂದು ಓವರ್ ಕಾನ್ಫಿಡೆನ್ಸ್ ಇತ್ತು. ಇದರಿಂದ ಏನಾಗತ್ತೆ, ಇವ್ರು ಏನು ಅಗ್ಲಗ್ಲ ಹೇಳ್ತಾರಲ್ಲ ಅನ್ನೋಂಗೆ ಆಗ್ತಿತ್ತು. ಇಲ್ಲಿ ಫುಲ್ ಕಾರ್ಡ್ ಬಂದಿರೋದ್ರಿಂದ ನಾನು ಆಬ್ವಿಯಸ್ಲಿ ಹೇಳಲೇಬೇಕಾಗತ್ತೆ. ಸೊ ಹಾಗಾಗಿ ಎಡವು ಬಿದ್ದು ಆಮೇಲೆ ಸರಿ ಮಾಡ್ಕೊಳ್ಳುವಂಥದ್ದು ಬಹಳನೇ ಇದೆ. ಹಾಗಾಗಿ ಈಗಿಂದಾನೆ ಈ ವರ್ಷದಲ್ಲಿ ನನ್ನ ಆರೋಗ್ಯದ ಕಡೆ ಫಸ್ಟ್ ನಾನು ಪ್ರಿಫರೆನ್ಸ್ ಕೊಡ್ತೀನಿ ಅನ್ನೋದೊಂದು ಮೈಂಡಲ್ಲಿ ಇಟ್ಕೊಳ್ಳಿ. ಹಾಗೆ ನಿಮ್ಮ ಬಿಸ್ನೆಸ್ ಅಲ್ಲೂ ಅಷ್ಟೇ ಬೇಸಿಕ್ ಥಿಂಗ್, ನಾನು ಏನು ಮಾಡಬಹುದು, ನಾನು ಯಾವ ರೀತಿ ನನ್ನ ಬಿಸ್ನೆಸ್ನ ಇಟ್ಕೊಳ್ಬಹುದು ಅನ್ನುವಂಥ ಚಿಕ್ಕ ಚಿಕ್ಕ ಬಿಸ್ನೆಸ್ ಮೈಂಡ್ ಸೆಟ್ನು ಕೂಡ ನೀವು ತಗೊಳ್ಬೇಕಾಗತ್ತೆ ಅಂತ ಹೇಳ್ಬಹುದು. ಹಾಗೆ ಕೆಲವ್ರನ್ನ ತುಂಬಾ ಚಿಕ್ಕವರಾಗಿ ಕಾಣ್ತಿರ್ತೀರಿ, ಇವ್ರು ಬಹಳ ಪಾಠ ಹೇಳ್ತಾ ಇದಾರೆ, ಇವರಿಂದ ಏನಾಗತ್ತೆ ಅಂತ ಹೇಳಿ. ನಿಜವಾಗ್ಲೂ ಆ ಪಾಠ ಹೇಳ್ತಿರ್ತಾರಲ್ಲ 5 ನಿಮಿಷ ಕುತ್ಕೊಂಡು ಕೇಳಿ, ಆಮೇಲೆ ಗೊತ್ತಾಗತ್ತೆ ಹೌದಲ್ಲ ಇದು ಸರಿಯಲ್ಲ ಅನ್ನುವಂತಹದ್ದು ಕೂಡ ಇರುತ್ತೆ. ಇಲ್ಲಿ 2 ಆಫ್ ವಾಂಡ್ಸ್ ಬಂದಿರೋದ್ರಿಂದ ಈ ಕೆಲವೊಂದ್ಸಲ ಮೈಂಡ್ ಫಿಕಲ್ ಮೈಂಡ್ ಆಗುವಂಥದ್ದು. ಒಳ್ಳೆ ಕೆಲಸಗಳನ್ನೇ ಮಾಡ್ತಿರ್ತೀರಿ, ಮತ್ತಿನ್ನಲ್ಲಿ ಯಾವನೋ ಬಂದ ಅಲ್ಲಿನ್ನೇನೋ ಕೆಲಸ ಮಾಡ್ತಾ ಇರ್ತಾನೆ, ಅಯ್ಯ ಹೌದಲ್ಲ ಅವ್ನು ಹೇಳಿದ್ದೇ ಸರಿ ಅಥವಾ ಅವ್ನು ಮಾಡಿದ್ದೇ ಸರಿ, ಈ ಕೆಲಸ ಅನ್ಬಿಟ್ಟು ಆ ಕೆಲಸ ಮಾಡ್ಬಹುದಲ್ಲ ಅನ್ನುವಂಥ ಫಿಕಲ್ ಮೈಂಡ್ ಕೂಡ ಆಗ್ತಾ ಇರುತ್ತೆ. ಸೊ ಬೇಡ ಅದನ್ನ. ಇನ್ನು ಕೆಲವು ಸಲ ಏನಾಗತ್ತೆ, ನೀವು ಯಾರಾದ್ರೂ ಒಬ್ರು ತಲೆ ಆಡ್ಸಿದ ಕೂಡ್ಲೇನೆ ಅಯ್ಯೋ ಇಡೀ ಪ್ರಪಂಚನೇ ನಂದು, ನನ್ನಂತೆಯೇ ಎಲ್ಲರೂ ಇದ್ದಾರೆ ಅಂತ ನೀವು ಅನ್ಕೊಳಕ್ ಹೋಗ್ತೀರಿ. ಬೇಡ, ಅದು ಅಂತ ಓವರ್ ಕಾನ್ಫಿಡೆನ್ಸ್ ಬೇಡ. ಅಂತ ಓವರ್ ಕಾನ್ಫಿಡೆನ್ಸ್ ಇರೋದ್ರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ನಿಮ್ಮ ಕೆಲಸಗಳು ಸರಾಗವಾಗಿ ಆಗೋದನ್ನ ಕಂಡು ನಿಮ್ಗೆ ಒಂದಷ್ಟು ಬೆನ್ನಿಗೆ ಚೂರಿ ಹಾಕುವಂತಹ ಕೆಲಸಗಳು ಮಾಡುವಂತಹ ಸಾಧ್ಯತೆಗಳಿದೆ. ಯಾರು ನಿಮ್ಮವರು, ಯಾರು ನಿಮ್ಮವರಲ್ಲ ಅದನ್ನ ಫಸ್ಟ್ ಕೂಲಂಕುಷವಾಗಿ ತಿಳ್ಕೊಳ್ಳುವಂಥದ್ದು ಕೆಲಸ ಮಾಡಿ. ಏಕೆಂತ ಹೇಳಿದ್ರೆ ನಿಮ್ಮ ಕೆಲಸಗಳು ಆಗ್ತಾ ಇರುವಾಗ ಅಯ್ಯೋ ಎಲ್ಲರೂ ಕೂಡ ನನಗೆ ಒಳ್ಳೆಯವರೇ ಅನ್ನುವ ದೃಷ್ಟಿಯಲ್ಲಿ ನೀವು ಇರ್ತೀರಿ. ಬಟ್ ಆದರೆ ಇಲ್ಲಿ ನಿಮ್ಮ ಬೆನ್ನಿಗೆ ಚೂರಿ ಹಾಕುವಂತಹ ಜನಗಳು ಕೂಡ ಇದ್ದಾರೆ. ಒಂದಷ್ಟು ಹುಷಾರಾಗಿ ಇರಿ ಅಂತ ಹೇಳಿ. ಭಗವಂತ ಸರಿಯಾದ ದಾರಿಯನ್ನ ಕೊಡ್ತಾನೆ, ಸರಿಯಾದ ಪಾಠವನ್ನ ಕಲಿಸಿರ್ತಾನೆ. ಬೇಕು ಅಂತ ಹೇಳಿ ಇಂಥ ಜನಗಳ ಸಹವಾಸ ಮಾಡೋದ್ರಿಂದ ಇದರಿಂದ ನೀವೇ ನಿಮ್ಮ ಲೈಫ್ನ ಹಾಳು ಮಾಡ್ಕೊಳ್ತೀರೋ ಹೊರತು ಇದಕ್ಕೆ ಭಗವಂತನ ಯಾವುದೇ ಒಂದು ಪಾತ್ರ ಇರೋದಿಲ್ಲ. ಸೊ ಹಾಗಾಗಿ ನಿಮ್ಮ ಕೆಲಸಗಳು ಕೂಡ ಅಷ್ಟೇ ಸರಾಗವಾಗತ್ತೆ. ಆಗ್ತಾ ಇದೆ ಅನ್ನುವಂತಹ ಮಾತುಗಳು ಕೂಡ ಬೇರೆಯವ್ರ ಹತ್ರ ಹೇಳುವಂಥದ್ದು ಬೇಡ. ಇದು ಒಂದು ನಿಮ್ಮ ಆರೋಗ್ಯದ ವಿಚಾರದಲ್ಲಿ ಚೆನ್ನಾಗಾಗಬಹುದು. ನಿಮ್ಮ ಲೈಫಲ್ಲಿ ತುಂಬ ಸ್ಟ್ರಕ್ ಆಗಿರುವಂಥದ್ದು ಯಾವುದೋ ಒಂದು ಬ್ಯಾಂಕ್ ವಿಚಾರನೋ, ಕೋರ್ಟ್ ವಿಚಾರನೋ, ಭೂಮಿ ವಿಚಾರನೋ, ಗಾಡಿಗಳ ವಿಚಾರನೋ, ಇನ್ನೊಂದು ಮತ್ತೊಂದು ಗೋಲ್ಡು. ಇತ್ತೀಚೆಗೆ ಯಾಕೋ ನನ್ನ ಲೈಫಲ್ಲಿ ಅದೃಷ್ಟ ಬಂದಂಗಾಗಿದೆಯಲ್ಲ, ಅದನ್ನ ಪಕ್ಕದ ಮನೆಯವ್ರಿಗೆ ಹೇಳ್ಕೊಳ್ಳೋದು ಅಥವಾ ಫ್ರೆಂಡ್ಗಳಿಗೆ ಹೇಳ್ಕೊಳ್ಳೋದು, ನೈಬರ್ಗೆ ಹೇಳ್ಕೊಳ್ಳೋದು, ಇನ್ನೊಂದು ಮತ್ತೊಂದು ಮಾಡ್ತಿರ್ತೀರಿ. ದಯವಿಟ್ಟು ಆ ಥರ ಹೇಳ್ಕೊಳ್ಳೋವಂಥದ್ದು ಬೇಡ. ಯಾಕೆ ಅಂತ ಹೇಳಿದ್ರೆ ಇಂಥವ್ರು ಕಣ್ಣು ಬಿದ್ದು ಕೂಡ್ಲೇ ಮತ್ತೆ ಡಲ್ ಆಗೋದಕ್ಕೆ ಶುರು ಆಗ್ತೀರಿ. ಸೊ ಹಾಗಾಗಿ ಒಂದಷ್ಟು ನಿಮ್ಮ ಎಮೋಷನ್ಸ್ ಏನೇ ಇದ್ರೂ ಕೂಡ, ನಿಮ್ಮ ಆ್ಯಕ್ಷನ್ಸ್ ಏನೇ ಇದ್ರೂ ಕೂಡ ನೀವು ಕಂಟ್ರೋಲ್ನಲ್ಲಿ ಇಟ್ಕೊಳ್ಬೇಕಾಗತ್ತೆ. ಯಾಕೆ ನೀವು ಒಂದು ಒಳ್ಳೆ ಸ್ಥಾನಕ್ಕೆ ಹೋದ್ಮೇಲೆ ನೀವೇನು ಹೇಳ್ಕೊಳ್ಳೋದೇ ಬೇಡ, ಪ್ರಕೃತಿನೇ ಹೇಳತ್ ನೋಡು ಎಂಥ ಹೀರೋಯಿನ್ ಇವ್ರ ಜೀವನದಲ್ಲಿ ಇವರು ಅಂತ ಹೇಳಿ. ಸೊ ಯೂನಿವರ್ಸ್ ಏನು ಮೆಸೇಜ್ ಕೊಡ್ತಾ ಇದೆ ನೋಡೋಣ. ದಿ ಲವರ್ಸ್ ಕಾರ್ಡ್ ಬರ್ತಾ ಇದೆ. ಅಂದರೆ ನೀವು ಭಗವಂತನ ಎಷ್ಟು ಶ್ರದ್ಧೆ, ಭಕ್ತಿ, ನಂಬಿಕೆಯಿಂದ ಇದ್ದೀರೋ ಅಷ್ಟೇ ಭಗವಂತ ನಿಮ್ಮನ್ನು ಕೂಡ ಪ್ರೀತಿಸಿ, ಅವನು ಕೂಡ ನೀವು ಎಷ್ಟು ಅವನನ್ನು ಪ್ರೀತಿಸ್ತೀರೋ ಅಷ್ಟೇ ಅವನು ಕೂಡ ಪ್ರೀತಿಸಿ ನಿಮ್ಮ ಕೆಲಸದಲ್ಲಾಗಿರಲಿ, ನಿಮ್ಮ ಜೀವನದಲ್ಲಾಗಿರಲಿ ಮೇನ್ ಪಾತ್ರನ ಅವನು ಕೂಡ ವಹಿಸ್ತಾ ಇದ್ದಾನೆ ಅಂತ ಹೇಳ್ತಾ ಇದೆ. ಸೊ ಇದು ಸೆಕೆಂಡ್ ಕಾರ್ಡ್ ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ರಿ ಅವರ ರೀಡಿಂಗ್ ಇದಾಗಿತ್ತು ಅಂತ ಹೇಳ್ತಾ, ಯಾರೆಲ್ಲ 3ನೇಯ ಸ್ಟೋನ್ ಇರುವಂತಹ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡ್ರಿ ಅವರ ರೀಡಿಂಗ್ ನೋಡೋಣ ಏನಾಗಿದೆ ಅಂತ ಹೇಳಿ. ಹಾಗೆ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಾ ಇದ್ರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಯಾರಿಗೆಲ್ಲ ಇಂಡಿವಿಜುವಲ್ ಆಗಿ ಪರ್ಸನಲ್ ಟಾರೋಟಿಂಗ್ ಸೆಷನ್ ಬೇಕು ಅನ್ನೋದಾದ್ರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವಂತಹ ನಂಬರ್ಗೆ ಕಾಲ್ ಮಾಡಿ ಮುಂಚಿತವಾಗಿ ಅಪಾಯಿಂಟ್ಮೆಂಟ್ಗಳನ್ನು ತಗೊಳ್ಳಿ ಅಂತ ಹೇಳ್ತಾ, ಯಾರೆಲ್ಲ 3rd ಸ್ಟೋನ್ ಇರುವಂತಹ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡ್ರೆ ಅವರ ರೀಡಿಂಗ್ ನೋಡೋಣ ಏನಾಗಿದೆ ಅಂತೇಳಿ. ರಾಯರ ಸಂದೇಶ ಏನಾಗಿದೆ, ರಾಯರು ಯಾವ ವಿಚಾರದಲ್ಲಿ ಎಚ್ಚರಿಕೆಯ ಸೂಚನೆಗಳನ್ನು ಕೊಡ್ತಾ ಇದ್ದಾರೆ, ನಿಮ್ಮ ಭವಿಷ್ಯ ಹೇಗಿದೆ 2026 ಎನ್ನುವಂತಹ ಸೂಚನೆ ರಾಯರಿಂದ ಸಿಗ್ತಾ ಇದೆ ನೋಡೋಣ. ಯಾರೆಲ್ಲ ರಾಯರ ಅಪಾರ ಭಕ್ತರಿದ್ದೀರಿ, ಓಂ ಶ್ರೀ ರಾಘವೇಂದ್ರಾಯ ನಮಃ ಅಂತ ಹೇಳಿ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಅಥವಾ ಟೈಪ್ ಮಾಡಿ. ನೀವು ಬರ್ದಂಗಾಗತ್ತೆ, ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ಗೂ ಕೂಡ ರಾಯರ ಮಂತ್ರನ ಹಾಕದಂಗಾಗತ್ತೆ. ಓಕೆ, ಇಲ್ಲಿ 3rd ಕಾರ್ಡ್ ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ರಿ ಅವರ ರೀಡಿಂಗ್ ನೋಡೋಣ.
ಏಸ್ ಆಫ್ ಕಪ್ಸ್ ಬಹಳ ಸಂಕಟ, ಬಹಳ ನೋವಿನಲ್ಲಿ, ಬಹಳ ಯಾವುದೋ ಒಂದು ಸಂಬಂಧಗಳ ನೋವಿನಲ್ಲಾಗಿರಬಹುದು ಅಥವಾ ಯಾವುದೋ ಒಂದು ಚೆನ್ನಾಗಿದ್ದಂತಹ ಸಂಬಂಧ ಇದ್ದಕ್ಕಿದ್ದ ಹಾಗೆ ಬದಲಾಗ್ತಾ ಇರುವಂಥದ್ದು ನೀವು ನೋಡ್ತಾ ಇದ್ದೀರಿ. ಬಹಳಷ್ಟು ಎಮೋಷನ್ಸ್ ಇಟ್ಕೊಂಡಿದ್ದೀರಿ. ಹಾಗೆ ಬಹಳ ಇತ್ತೀಚೆಗೆ ಲೈಫಲ್ಲಿ ಬಹಳ ಜವಾಬ್ದಾರಿಗಳು, ಒತ್ತಡಗಳು ನಿಮ್ಮ ಮೇಲೆ ಆದ ಹಾಗೆ ಆಗಿದೆ. ಇಲ್ಲಿ ಜೊತೆಯಲ್ಲಿ ಡೆತ್ ಕಾರ್ಡ್ ಕೂಡ ಬಂದಿದೆ. ಅಂದರೆ ಡೆತ್ ಕಾರ್ಡ್ ಬಂದ ಕೂಡಲೇ ದಯವಿಟ್ಟು ಎಲ್ಲರೂ ಎದುರುವಂಥದ್ದು ಬೇಡ. ನಿಮ್ಮ ಜೀವನದಲ್ಲಿ ಬಹಳ ನೋವಿನ ಅಂತ್ಯ ಒಂದು ನೋಡ್ತಾ ಇದ್ದೀರಿ ಅಂತಲೇ ಹೇಳ್ಬೋದು. ಅದು ದುಡ್ಡಿನ ವಿಚಾರದಲ್ಲಿ ನೋಡ್ತಿದ್ದೀರೋ, ವ್ಯಕ್ತಿಯ ವಿಚಾರದಲ್ಲಿ ನೋಡ್ತಿದ್ದೀರೋ, ಯಾರೋ ಒಬ್ರು ಬಹಳಷ್ಟು ಚೆನ್ನಾಗಿದ್ದು ನಿಮ್ಮಿಂದ ದೂರ ಆದಂಥವ್ರನ್ನ ನೋಡ್ತಿದ್ದೀರೋ ಗೊತ್ತಿಲ್ಲ. ಬಹಳ ನೋವಿನ ಬದಲಾವಣೆ ನಿಮ್ಮಲ್ಲಿ ತಿಂತಾ ಇದೆ. ಹಾಗಾದರೆ ನನ್ನ ಜೀವನ ಹೀಗೆ ಇರುತ್ತಾ ಅಂತ ಹೇಳಿದ್ರೆ ಇಲ್ಲ. ಈಗೇನು ನೋವು ತಿಂತಾ ಇದ್ದೀರಿ ಇದು ಅಂತ್ಯಕ್ಕೆ ಬಂದಿದೆ, ಇದು ಕೊನೆಗೆ ಬಂದಿದೆ ಅಂತಾನೆ ತೋರಿಸ್ತಾ ಇದೆ. ಹೌದು, ಆದರೂ ಕೂಡ ಧೈರ್ಯಗೆಡದೆ ಜವಾಬ್ದಾರಿಯಿಂದ ಇರಬೇಕಾಗತ್ತೆ. ಅದು ಯಾವ ನೋವಲ್ಲಿದ್ದೀರೋ ನಮಗೆ ಗೊತ್ತಿಲ್ಲ. ಬಟ್ ಆದರೆ ನೀವು ನಿಮ್ಮ ಮನಸ್ಸನ್ನು ಗಟ್ಟಿಯಾಗಿ ಇಟ್ಕೊಳ್ಬೇಕಾಗತ್ತೆ. ಯಾಕೆಂದರೆ ನಿಮ್ಮನ್ನು ನಂಬಿದವರು ಬಹಳಷ್ಟು ಜನ ಇದ್ದಾರೆ. ಯಾವುದೋ ಒಂದು ವಿಚಾರ ಕೈ ತಪ್ಪೋಯ್ತು, ಅದು ವರ್ಕ್ ಆಗಿರಬಹುದು, ಕೆಲಸ ಆಗಿರಬಹುದು, ವ್ಯಕ್ತಿ ಆಗಿರಬಹುದು, ಫ್ರೆಂಡ್ ಆಗಿರಬಹುದು, ನೈಬರ್, ಕೊಲೀಗ್, ಮತ್ತೊಂದು ಮಗದೊಂದು ಏನೆಲ್ಲ ಇದ್ದೀರಲ್ಲ, ಅದು ಏನೇ ನೋವಲ್ಲಿ ನೀವು ಬಿದ್ದಿದ್ರು ಕೂಡ ನಿಮ್ಮನ್ನ ನೀವು ಸ್ಟ್ರಾಂಗ್ ಆಗಿ ಇಟ್ಕೊಳ್ಬೇಕಾಗತ್ತೆ. ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಪೇಜ್ ಆಫ್ ವಾಂಡ್ಸ್ ಬಂದಿದೆ. ನೀವೇ ಮಗು ಥರ ಆಗ್ಬಿಟ್ರೆ ನಿಮ್ಮ ಲೈಫ್ ಬಗ್ಗೆ ಗಮನ ಹರಿಸೋದು ಯಾರು? ಹೌದು, ಇಲ್ಲಿ ಮೂನ್ ಕಾರ್ಡ್ ಬಂದಿರೋದ್ರಿಂದ ಯಾವುದೋ ಒಂದು ಬಹಳ ಗೊಂದಲದಲ್ಲಿ, ಬಹಳ ದುಃಖದಲ್ಲಿ ಇದ್ದೀರಿ. ನನ್ನ ಲೈಫ್ ಹಿಂಗೆ ಆಗ್ಬಿಡುತ್ತೆ ಅಂತ. ಇನ್ನು ಕೆಲವರು ನಿಮ್ಮ ಲೈಫಲ್ಲಿ ತಂದಿಟ್ಟು ತಮಾಷೆ ನೋಡುವಂಥ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಹಾಗೆ ನಿಮ್ಮ ಡೌನ್ಫಾಲ್ನ ಅಥವಾ ನೀವು ಕುಗ್ಗುವಂಥ ದಿನಗಳನ್ನ ಅಪೇಕ್ಷೆ ಪಟ್ಟು ಕಾಯ್ತಾ ಇದ್ದಾರೆ. ಅವ್ರು ನಿಮ್ಗೆ ಕಣ್ಣೋರಿಸ್ತಾ ಇರಬಹುದು ಈಗ, ಬಟ್ ಆದರೆ ನಿಮ್ಮ ಲೈಫಲ್ಲಿ ಆಗಿರೋದೇ ಚೆನ್ನಾಗಿದೆ ಅಂತ ಹೇಳಿ. ಯಾವುದೇ ಏನೋ ಆಗಿದೆ, ಇಲ್ಲಿ ಆಗದೆ ಇಷ್ಟೆಲ್ಲ ಕಾರ್ಡ್ಸ್ಗಳು ಬರಲ್ಲ. ಸೊ ಲೈಫಲ್ಲಿ ಈ ಥರದ್ದೆಲ್ಲ ಆಗಿದೆ. ಹಾಗೆ ಒಂದಷ್ಟು ನೀವು ಈ ವರ್ಷ ದಯವಿಟ್ಟು ಈ ಕಾರ್ಡ್ ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ದೀರಿ, ಈ ವರ್ಷ ಶಿವನಿಗೆ ರುದ್ರಾಭಿಷೇಕಗಳನ್ನ ಮಾಡ್ತಾ ಮುಂದಿನ ದಿನಗಳಿಗೆ ಕಾಲಿಡಿ. ಯಾಕೆಂದ್ರೆ ಯಾವುದೇ ದೋಷಗಳಿದ್ರೂ ಕೂಡ ಅದು ಪರಿಹಾರ ಆಗತ್ತೆ. ಹಾಗೆ ನಿಮ್ಮ ವಾಹನಗಳನ್ನ ತೊಳೆಯುವಂಥದ್ದು, ವಾಹನಗಳಿಗೆ ನಿಂಬೆ ಹಣ್ಣನ್ನ ಕಟ್ಟುವಂಥದ್ದು, ಅಥವಾ ಗಾಳಿ ಆಂಜನೇಯನ ದೇವಸ್ಥಾನದಲ್ಲಿ ಹನುಮರು ಇಲ್ಲದ ಊರೇ ಇಲ್ಲ. ಯಾವುದಾದ್ರೂ ದೇವಸ್ಥಾನ ಇರಲಿ, ಹನುಮರ ದೇವಸ್ಥಾನದಲ್ಲಿ ಅವನಿಗೆ ಅಭಿಷೇಕ ಮಾಡಿಸಿರುವಂತಹ ತೀರ್ಥಗಳನ್ನ ಗಾಡಿಗೆ ಹಾಕುವಂಥದ್ದು, ಯಾವುದೇ ದೋಷಗಳು ಇರಬಾರ್ದು ಅನ್ನೋದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಹಾಗೆ ಇಲ್ಲಿ ಪೇಜ್ ಆಫ್ ವಾಂಡ್ಸ್ ಬಂದಿರೋದ್ರಿಂದ ನಿಮ್ಮ ಲೈಫ್ ಬಗ್ಗೆ ಒಂದಷ್ಟು ಗಮನ ಕೊಡಬೇಕಾಗತ್ತೆ. ಯಾವುದೋ ಒಂದು ವಿಚಾರನ ಮನಸ್ಸಿನಲ್ಲಿ ಇಟ್ಕೊಂಡು ಅದ್ರ ಬಗ್ಗೆನೇ ಕುಗ್ಗಿ ನೋವನ್ನ ಅನುಭವಿಸೋದಕ್ಕಿಂತ ನೀವು ರಾಯರ್ನ ನಂಬಿದಿರಿ. ಹೌದು, ರಾಯರ್ನ ನಂಬಿರೋದ್ರಿಂದ ಆ ಕಷ್ಟಗಳ ದಿನಗಳು ಬೇಗ ಬಂದು ಕಳೀತಾ ಇದೆ ನಿಮ್ಮ ಲೈಫಲ್ಲಿ. ಈಗಲೂ ಕೂಡ ನೋಡಿ, ಪೇಜ್ ಆಫ್ ವಾಂಡ್ಸ್ ಬಂದಿರೋದ್ರಿಂದ ನಿಮ್ಮ ಲೈಫಲ್ಲಿ ಎಷ್ಟೇ ಸಂಕಟದಲ್ಲಿದ್ರು, ಎಷ್ಟೇ ನೋವಿನಲ್ಲಿದ್ರು ಕೂಡ ನೀವು ಒಂದಷ್ಟು ರಾಯರು ಇನ್ನೂ ಕೂಡ ನಿನ್ನ ಲೈಫ್ ಇದೆ ಅನ್ನುವಂತಹ ಸೂಚನೆ ಈ ಪೇಜ್ ಆಫ್ ವಾಂಡ್ಸ್ ಅನ್ನುವಂತಹ ಕಾರ್ಡಿಂದ ಕೊಟ್ಟಿದ್ದಾರೆ. ಔಟ್ಕಮ್ ವೀಲ್ ಆಫ್ ಫಾರ್ಚೂನ್ ನಿಂದ ಕೊಟ್ಟಿದ್ದಾರೆ. ಅಂದರೆ ನಾನು ಹೇಳ್ತಾ ಹೋಗ್ತೀನಿ, ಇಲ್ಲಿ ಹೌದು ಜನಗಳಿಂದ ಬಹಳಷ್ಟು ಹಿಂಸೆಗಳನ್ನ ನೋಡ್ತಾ ಇದ್ದೀರಿ, ಜನಗಳಿಂದ ಮಾನಸಿಕ ನೋವುಗಳನ್ನ ಅನುಭವಿಸ್ತಾ ಇದ್ದೀರಿ. ಇಲ್ಲಿ ಮೈಂಡನ್ನ ಕೂಡ ಸರಿಯಾಗಿ ಇಟ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ, ಸರಿಯಾದ ರೀತಿಯಲ್ಲಿ ನಿದ್ದೆ ಬರ್ತಾ ಇಲ್ಲ, ಸರಿಯಾದ ರೀತಿಯಲ್ಲಿ ಊಟಗಳನ್ನ ಸೇರ್ಕೊಳ್ತಾ ಇಲ್ಲ. ಬಟ್ ಆದರೆ ಹೀಗೆ ಇರುತ್ತ ದಿನಗಳು ಅಂತ ಹೇಳಿದ್ರೆ ಇಲ್ಲ. ಇದು ಏನು ನೋವನ್ನ ಪಡಿತಾ ಇದ್ದೀರಿ, ಈ ದಿನ ಏನು ನಿಮ್ಮ ಸಂಕಟದಲ್ಲಿದ್ದೀರಿ, ಇದೆಲ್ಲನೂ ಕೂಡ ಒಂದು ಗ್ರಹಣದ ರೀತಿಯಲ್ಲಿದೆ. ಬಹಳ ಬೇಗ ಇದು ಸರ್ದು ಹೋಗುತ್ತೆ ಅಂತ ಹೇಳಿ ತೋರಿಸುತ್ತೆ. ಇಲ್ಲಿ ಕೆಲವರು ನಿಮ್ಮ ಜೀವನದಲ್ಲಿ ಸ್ವಾರ್ಥಿಗಳ ರೀತಿಯಲ್ಲಿದ್ದಾರೆ. ಇಲ್ಲಿ 5 ಆಫ್ ಸ್ವಾರ್ಡ್ಸ್ ಬಂದಿರೋದ್ರಿಂದ ಏನಾಗುತ್ತೆ ಅಂತ ಹೇಳಿದ್ರೆ, ಆ ಸ್ವಾರ್ಥತನ ಆಗಿರಬಹುದು ಅಥವಾ ಇಂಥವ್ರಿಂದ ನನ್ನ ಲೈಫ್ ಈ ಥರ ಹಾಳಾಗ್ತಿದೆ ಅನ್ನೋದು ನಿಮಗೆ ಬಹಳ ಬೇಗ ತಿಳಿತಾ ಇದೆ. ಅದರಿಂದ ಒಂದಷ್ಟು ಏನಾಗ್ತಾ ಇದೆ, ನಿಮಗೆ ಒಂದಷ್ಟು ಜಗಳಗಳನ್ನ ನೀವೇ ಆಡುವಂಥದ್ದು, ಅಥವಾ ಬೇರೆಯವರು ನಿಮ್ಮ ಹತ್ರ ಕಾಲು ಕೆರ್ಕೊಂಡು ಜಗಳಕ್ಕೆ ಬರುವ ರೀತಿಯಲ್ಲಿ ಸಂದರ್ಭಗಳನ್ನ ಸೃಷ್ಟಿಸ್ತಾ ಇದ್ದಾರೆ. ಕೆಲವರು ನಿಮ್ಮ ಲೈಫಲ್ಲಿ ಬಹಳಷ್ಟು ವಿಚಾರಗಳನ್ನ ಮುಚ್ಚಿಡ್ತಾ ಇದ್ದಾರೆ ಅನ್ನುವಂತಹ ಸೂಚನೆ ಕೂಡ ರಾಯರು ತೋರಿಸ್ತಾ ಇದೆ. ನಿಮ್ಮ ಮುಂದೆ ತುಂಬಾ ಚೆನ್ನಾಗಿರಬಹುದು. ಯಾಕೆ ಅಂತ ಹೇಳಿದ್ರೆ ನೀವು ಬೇಗ ಯಾರಂದ್ರೆ ಅವ್ರನ್ನ ಬಹಳ ಬೇಗ ನಂಬಿಬಿಡ್ತೀರಿ. ಆ ನಂಬೋದ್ರಿಂದ ನಿಮ್ಗೆ ಏನಿದೆಯಲ್ಲ ಅದೇ ಬೇರೆಯವ್ರಿಗೆ ಪ್ಲಸ್ ಪಾಯಿಂಟ್ ಆಗತ್ತೆ. ಇಲ್ಲಿ ನಿಮ್ಮ ಲೈಫಿಗೆ ಏನೋ ಒಂದು 4 ಮಾತು ಹೇಳಿದ ತಕ್ಷಣನೇ ಅವರು ಬಹಳ ನಿಮ್ಮ ಬಗ್ಗೆ ಬೆಣ್ಣೆ ಅಂತ ಇದ್ದಾರೆ ಅಥವಾ ಹಿಂಗೇ ಇರ್ತಾರೆ, ಅವ್ರ ವ್ಯಕ್ತಿತ್ವನೇ ಅದು ಅಂತ ಹೇಳಿ ಅನ್ಕೊಂಡ್ರೆ ಅದು ನಿಮ್ಮ ಮೂರ್ಖತನ. ಕೆಲವೊಂದು ಸಲ ಜಗಳಗಳನ್ನ
ಆಡಿಸುವಂಥದ್ದು ಅಥವಾ ಜಗಳಗಳ ಆಡುವ ರೀತಿಯಲ್ಲಿ ರಿಯಾಕ್ಟ್ ಮಾಡುವಂಥದ್ದು. ಕೆಲವು ವ್ಯಕ್ತಿಗಳು ನಿಮ್ಮ ಲೈಫಲ್ಲಿ ಇದ್ದಾರೆ, ಸ್ವಾರ್ಥಿಗಳ ರೀತಿಯಲ್ಲಿದ್ದಾರೆ. ಆದರೆ ಬಹಳ, ಏಕೆಂದರೆ ಅವರು ದುಡ್ಡಿದ್ದಂಥವ್ರು ಇರಬಹುದು, ಬಹಳಷ್ಟು ಏನು ಆಸ್ತಿ ಗೀಸ್ತಿ ಎಲ್ಲ ಇರುವಂಥದ್ದು ಇರಬಹುದು. ಅಂಥವ್ರು ಏನು ಹೇಳಿದ್ರು ಕೂಡ ಕೆಲವು ಸಲ ಸರಿ ಅನ್ಸೋದಕ್ಕೆ ಶುರು ಆಗ್ಬಿಡುತ್ತೆ. ಸೊ ಹಾಗಾಗಿ ನಿಮ್ಮ ಲೈಫಲ್ಲಿ ಯಾರಿಂಥವ್ರು ಅಂಥವ್ರಿಂದ ಸ್ವಲ್ಪ ದೂರ ಇರಿ. ಯಾಕೆಂತ ಹೇಳಿದ್ರೆ ಇವರು ನಿಮ್ಮಿಂದ ಕೆಲಸಗಳನ್ನ ಮಾಡಿಸ್ಕೊಳ್ತಾರೆ, ಅಥವಾ ನಿಮ್ಮಿಂದ ಏನಾದರೂ ಯೂಸ್ ಇದ್ರೆ ಮಾತ್ರ ಇಂಥವ್ರು ಒಂದಷ್ಟು ನಿಮ್ಮ ಜೊತೆ ಚೆನ್ನಾಗಿರುವಂಥ ಕೆಲಸಗಳನ್ನ ಮಾಡ್ತಾರೆ. ಇಲ್ಲಿ 7 ಆಫ್ ವಾಂಡ್ಸ್ ಬಂದಿರೋದ್ರಿಂದ ಬಹಳಷ್ಟು ನಿಮ್ಮಿಂದ ಉಪಯೋಗ ಪಡೆದು ನಿಮ್ಮನ್ನ ತಳ್ಳುವಂಥದ್ದಿದೆ, ಅಥವಾ ನಿಮ್ಮಿಂದ ಶತ್ರುಗಳ ಆದಂಥವ್ರು ಮತ್ತೆ ವಾಪಸ್ ಬಂದು ನಿಮ್ಮ ಜೊತೆ ಬೆಣ್ಣೆ ಅಂತಿದ್ರೆ ದಯವಿಟ್ಟು ಅಂಥವ್ರನ್ನ ದೂರ ಇಟ್ಬಿಡಿ. ಹಾಗಂತ ನೀವು ಜಗಳಗಳನ್ನ ಆಡಿ ದೂರ ಇಡಿ ಅಂತಲ್ಲ, ಹಾಯ್ ಬಾಯ್ ಇಷ್ಟರಲ್ಲೇ ಇರಲಿ. ಒಂದು ಸಲ ಒಡೆದೋದ ಕನ್ನಡಿ ಯಾರೇ ಆಗಿರಲಿ, ಯಾರ ಲೈಫಲ್ಲೇ ಆಗಿರಲಿ, ಏನೇ ಆಗಿರಲಿ, ಅಂಥವ್ರನ್ನ ಮತ್ತೆ ನಮ್ಮ ಜೀವನದೊಳಗೆ ಎಂಟ್ರಿ ಕೊಡಿಸ್ಬಾರ್ದು. ಯಾಕೆ ಅಂತ ಹೇಳಿದ್ರೆ ಶತ್ರು ಯಾವಾಗಲೂ ಅವನು ಏನಾದರೂ ಈ ಹಿಂದೆ ನಡೆದಂಥದ್ದು ಅವನ ಮೈಂಡಲ್ಲಿ ಇದ್ದೇ ಇರುತ್ತೆ. ಅವನು ಏನಾದರೂ ಆ್ಯಕ್ಷನ್ ತಗೊಳ್ಬಹುದು, ನಿಮ್ಮ ಜೀವನನ ಹಾಳು ಮಾಡೋದಕ್ಕೆ ಏನಾದರೂ ಆ್ಯಕ್ಷನ್ಗಳನ್ನು ತಗೊಳ್ಬಹುದು, ಅಥವಾ ನಿಮ್ಮ ಜೀವನ ಹಾಳಾಗೋದನ್ನೇ ಪ್ರತಿ ಬಾರಿ ಅವನ ಮೈಂಡಲ್ಲಿ ಎಕ್ಸ್ಪೆಕ್ಟೇಷನ್ಸ್ಗಳನ್ನು ಇಟ್ಕೊಳ್ಳುವಂಥದ್ದು. ಈ ಎರಡನ್ನೂ ಮಾಡ್ತಾ ಇರ್ತಾನೆ. ಬಟ್ ಆದರೆ ಮುಂದೆ ಬೆಣ್ಣೆಯಂತೆ ಮಾತನಾಡುವಂಥದ್ದು ಇರುತ್ತೆ. ಸೊ ಹಾಗಾಗಿ ಯಾವುದೇ ಒಂದು ಹಣಕಾಸಿನ ವಿಚಾರ ಆಗಿರಲಿ, ಎಂಥದ್ದೇ ಆಗಿರಲಿ, ದಯವಿಟ್ಟು ಶೇರ್ ಮಾಡುವಂಥದ್ದು, ಹಣನ ಕೊಡುವಂಥದ್ದು, ಬಡ್ಡಿ ಕೊಡ್ತೀನಿ, ಇನ್ನೊಂದು ಕೊಡ್ತೀನಿ, ಅದು ಮಾಡ್ತೀನಿ, ದಯವಿಟ್ಟು ಈ 2026ರಲ್ಲಿ ಸಾಲ ಸೂಲ ಇನ್ನೊಂದು ಮತ್ತೊಂದು ಯಾವುದನ್ನು ಕೊಡೋಕೆ ಹೋಗ್ಬೇಡಿ. ಇದ್ರೆ ಸ್ವಾರ್ಥಿಗಳ ರೀತಿ ನಿಮ್ಮ ಹತ್ರನೇ ಇಟ್ಕೊಂಡ್ಬಿಡಿ ಅಂತ ಹೇಳಬಹುದು. ಸೊ ನೋಡಿ, ಲೈಫು ಬಹಳಷ್ಟು ರೀತಿಯಲ್ಲಿ ಹಾಳಾದ ಮೇಲೆ, ಹಾಳಾಗ್ತಿರುವಾಗ ರಾಯರ ಪಾದಗಳನ್ನು ಇಟ್ಕೊಂಡಿದ್ದೀರಿ. ಬಹಳ ಪಾಠಗಳನ್ನು ಕಲಿಸ್ತಾ ಇದ್ದಾರೆ. ಹಾಗೆ ಪಾಠ ಕಲಿಸೋದ್ರಲ್ಲೂ ಜೊತೆಯಲ್ಲೂ ಕೂಡ ನಿನ್ನ ಜೀವನ ಈಗಲೂ ನೀನು ಅನ್ಕೊಂಡಿದ್ಯಾ ಬರಡು ಭೂಮಿ ನನ್ನ ಬಾಳು ಅಂತ ಹೇಳಿ ಅನ್ಕೊಂಡಿದ್ಯಾ. ಬಟ್ ಆದರೆ ಬರಡು ಭೂಮಿ ಅಲ್ಲ, ಅದರಲ್ಲೂ ಕೂಡ ಒಂದು ಒಳ್ಳೆಯ ಚಿಗುರು ಬರುವಂತಹ ಸಮಯ ಕೂಡ ಇದೆ ಅನ್ನುವಂತಹ ಸೂಚನೆ, ಇಂಡಿಕೇಶನ್ ಮಾಡ್ತಾ ಇದ್ದಾರೆ. ಇದೆಲ್ಲನೂ ಕೂಡ ಹೀಗೆ ಇರತ್ತಾ? ನಮ್ಮ ಅಣ್ಣ ತಮ್ಮಂದಿರ ಜಗಳಗಳಾಗಿರಲಿ, ಅಕ್ಕ ತಂಗಿ ಜಗಳ ಆಗಿರಲಿ, ಯಾರೋ ಒಟ್ಟಿಗೋ ಜಗಳಗಳನ್ನು ಆಡ್ತಾ ಇರುವಂಥದ್ದು, ಇಲ್ಲಿ ಯಾವುದೋ ವಾತಾವರಣನೇ ಸರಿ ಹೋಗ್ತಾ ಇಲ್ಲ, ನನ್ನ ಮನಸ್ಸಿಗೆ ಸಮಾಧಾನನೇ ಸಿಗ್ತಾ ಇಲ್ಲ, ನಿದ್ದೆ ಸರಿಯಾದ ರೀತಿಯಲ್ಲಿ ಬರ್ತಾ ಇಲ್ಲ ಅನ್ನೋದಾದ್ರೆ ಇಲ್ಲ. ವೀಲ್ ಆಫ್ ಫಾರ್ಚೂನ್ ಬಂದಿರೋದ್ರಿಂದ ಈಗೆಲ್ಲ ಏನು ಪ್ರತಿ ಬಾರಿ ಹೇಳ್ತಾ ಇದ್ದೀನಿ, 3 ಕಾರ್ಡ್ ಹೇಳಿದೆ, ಈ ವೀಲ್ ಆಫ್ ಫಾರ್ಚೂನ್ ಬಂದಿದೆ. ನಿಮ್ಮ ಲೈಫಲ್ಲಿ ಈಗ ಯಾವುದೇ ಒಂದು ಸಂದರ್ಭಗಳು ನೋವಿನಲ್ಲಿದ್ರೂ ಕೂಡ ಆ ನೋವಿಗೆ ಅಂತ್ಯನ ಪಡೆಯುವಂತಹ ಸಮಯ ಬಂದಿದೆ ಅಂತ ಹೇಳಿ ತೋರಿಸ್ತಾ ಇದೆ. ನೋವಿನ ಅಂತ್ಯನ ನೀವು ಆಲ್ರೆಡಿ ಕಾಣಿಸೋದಕ್ಕೆ ಶುರು ಆಗಿದ್ರಿ. ಇನ್ನು ಮುಂದೆ ನಾನು ಇನ್ನಷ್ಟು ಕೂಡ ಕ್ಲಾರಿಟಿಗೋಸ್ಕರ ಕೆಲ ಕಾರ್ಡ್ಸ್ಗಳನ್ನ ತೆಗಿತಾ ಹೋಗ್ತೀನಿ. ಇನ್ನು ಈ ನೋವೆಲ್ಲ ಆದ ನಂತರದಲ್ಲಿ ನಿಮ್ಮ ಲೈಫ್ ಯಾವ ರೀತಿ ಇರುತ್ತೆ ಅನ್ನೋದು ನಾನು ನೋಡ್ತಾ ಹೋಗ್ತೀನಿ. ಇಲ್ಲಿ ನೋಡಿ, ದಿ ಚಾರಿಯೇಟ್ ಬಂದಿದೆ. ಈಗ ನೋಡಿ, ನಿಮ್ಮ ಲೈಫಲ್ಲಿ ಕೆಲವೊಂದು ಬಾರಿ ನೀವು ಏನು ಮಾಡಬೇಕು, ನನ್ನ ಜೀವನದಲ್ಲಿ ಮುಂದೆ ಹೋಗ್ಬೇಕು. ಯಾಕೆಂದರೆ ಇಲ್ಲಿ ನಾನು ಕೆಲವೊಂದು ಜಾತಕಗಳಲ್ಲಿ ಶನಿ ಪ್ರಭಾವನೂ ನೋಡ್ತಾ ಇದ್ದೀನಿ. ಹಾಗಾಗಿ ಮಂಕ್ ಬೀಳುವಂಥದ್ದು, ಆರೋಗ್ಯ ತಪ್ಪುವಂಥದ್ದು, ನಿಧಾನ ಕೆಲಸ ಆಗುವಂಥದ್ದು, ಇಂಥ ಟೈಮಲ್ಲಿ ನಿಮ್ಮನ್ನು ನೋಡಿ ಬೇರೆಯವ್ರು ಮಜಾ ತಗೊಳ್ಳುವಂಥದ್ದು, ಈ ರೀತಿ ಎಲ್ಲ ಆಗ್ತಾ ಇದೆ. ಇಲ್ಲಿ ದಿ ಚಾರಿಯೇಟ್ ಬಂದಿರೋದ್ರಿಂದ ಆಗಿರೋದೆಲ್ಲ ಆಗ್ತಾ ಇದೆ, ಇದನ್ನು ಬಿಟ್ಟು ಮುಂದಕ್ಕೆ ಹೋಗೋದು ಒಳ್ಳೇದು ಅಂತ ಹೇಳಿ ರೆಡಿಯಾಗಿ ನಿಂತ್ಕೊಂಡ್ರೆ ನೋಡಿ, ನೀವು ಯಾವುದೋ ಒಂದು ದೇವಿಯನ್ನ ಏನು ಆರಾಧನೆ ಮಾಡ್ತಿದ್ದೀರಿ, ಆಕೆನೂ ಕೂಡ ನಿಮ್ಮ ಜೊತೆಯಲ್ಲಿ ಇರ್ತಾಳೆ ಅಂತ ಹೇಳಿ. ಅಂದರೆ ಯಾವುದೋ ಒಂದು ಭಗವಂತ, ಹೌದು ರಾಯರ್ನ ನೀವು ನಂಬಿದಿರಿ, ಹೌದು, ಇದೆಲ್ಲ ನೋವನ್ನು ಕೂಡ ಅವರು ಒಂಥರ ಮಲ್ಲಿಗೆ ಹೂ ಎತ್ತದ ಹಾಗೆ ಈ ನೋವುಗಳನ್ನು ನಿಧಾನವಾಗಿ ಕಳೀತಾ ಇದ್ದಾರೆ. ಸೊ ಹಾಗೆ ರಾಯರ ಜೊತೆಯಲ್ಲಿ ಒಂದು ದೇವಿಯನ್ನು ಕೂಡ ಆರಾಧನೆ ಮಾಡುವಂಥದ್ದು. ಹಾಗೆ ಯಾರು ಎಷ್ಟೇ ದುಷ್ಟರು, ಶತ್ರುಗಳು ನಿಮಗೆ ನೋವನ್ನು ಕೊಡ್ತಾ ಇದ್ದಾರೆ, ಅವರಿಂದ ನೋವು ಪಡಿತಾ ಇದ್ದೀರಿ ನೀವು ಅನ್ನೋದು ಎಲ್ಲ ಪಾಠಗಳು ನಿಮ್ಗೆ ಗೊತ್ತಿದ್ರೂ ಕೂಡ ಹಲ್ಲು ಕಚ್ಕೊಂಡು ಸ್ವಲ್ಪ ದಿನ, 2 ತಿಂಗಳುಗಳ ಕಾಲ ಇದು ಅವ್ರ ಟೈಮು, ನನ್ನ ಟೈಮು ಕೂಡ ಇದೆ ಅನ್ನುವಂಥದ್ದೊಂದು ನೀವು ಮನಸ್ಸಿನಲ್ಲಿ, ಮೈಂಡ್ನಲ್ಲಿ ಇಟ್ಕೊಳ್ಬೇಕಾಗತ್ತೆ. ನೋಡಿ, ಇದೆಲ್ಲ ಬಂದಿರೋದು ಮೇಜರ್ ಕಾರ್ಡ್ಸ್ಗಳೇ. ಟೈಮು ಹೀಗೆ ಇರಲ್ಲ, ಬದಲಾಗತ್ತೆ ಅಂತೇಳಿ ಇಲ್ಲಿ ಫೂಲ್ ಕಾರ್ಡ್. ಹೌದು, 0ದಿಂದ ಮತ್ತೆ ಹೀರೋ ಆಗೋದಕ್ಕೆ ಶುರು ಮಾಡ್ತೀರಿ. ರಾಯರ ಸಂದೇಶ ಇದೇ ಆಗಿದೆ. ನಿನ್ನ ಲೈಫಲ್ಲಿ ಏನೆಲ್ಲ ಆಗಬೇಕಾಗಿತ್ತು ಎಲ್ಲನೂ ವಾಶ್ ಔಟ್ ಮಾಡ್ತಾ ಇದ್ದೀನಿ,
ಯಾರು ಈಗ ಏನೇ ಸಂದರ್ಭ ಬಂದಿರಲಿ ನಿಮ್ಮ ಜೀವನದಲ್ಲಿ, ಯಾರೇ ಏನೇ ಮಾಡಿರಲಿ ನಿಮ್ಮ ಲೈಫಲ್ಲಿ, ಹೌದು ಈಗ ನೀವು ಝೀರೋದಲ್ಲೇ ಇದ್ದೀರಪ್ಪ, ಝೀರೋದಿಂದನೇ ಶುರು ಮಾಡ್ತೀರಿ ಎಲ್ಲಾನು ಅಂತ ಹೇಳಿ. ಝೀರೋದಿಂದ ಶುರು ಮಾಡಿದ್ದು ಹೇಗಿರುತ್ತೆ ಅಂತ ಹೇಳಿದ್ರೆ, ಒಂದು ರೀತಿ ಒಳ್ಳೆ ಬಾಳೆ ಎಲೆ ಮತ್ತೊಂದ್ಸಲ ಆಸಿ ಮದುವೆ ಊಟ ಹಾಕದಂಗೆ ನಿಮ್ಮ ಜೀವನ ಇರುತ್ತೆ. ಸೊ ಹಾಗಾಗಿ ರಾಯರು ಈ ರೀತಿ ಟ್ರಾನ್ಸ್ಫಾರ್ಮ್ ಮಾಡೋದಕ್ಕೆ, ಅಂದರೆ ನಿಮ್ಮ ಜೀವನದಲ್ಲಿ ಈ ಹಿಂದೆ ಮಾಡಿದಂತಹ ನಿಮ್ಮ ಮಿಸ್ಟೇಕ್ಸ್ಗಳಾಗಿರ್ಬೋದು, ನಿಮ್ಮ ಕರ್ಮಗಳಾಗಿರ್ಬೋದು, ಅಥವಾ ನೀವು ಯಾರಿಗಾದ್ರೂ ನೋವನ್ನು ಕೊಟ್ಟಿದ್ರು ಕೂಡ ಅದರಿಂದ ಎಲ್ಲ ದೋಷಗಳು ಏನಿದೆಯಲ್ಲ, ರಾಯರನ್ನ ನಂಬದ ಮೇಲೆ ಎಲ್ಲ ದೋಷಗಳಿಂದ ನೀವು ಪಾರಾಗಿದ್ದೀರಿ ಅಂತಲೇ ತೋರಿಸ್ತಾ ಇದೆ. ಸೊ ಇಲ್ಲಿ ಯೂನಿವರ್ಸಿಂದ ಮೆಸೇಜ್ ಬರ್ತಾ ಇರೋದು ಇಲ್ಲಿ ನೋಡಿ, ಲೆಟ್ಟಿಂಗ್ ಗೋ, ಬಿಟ್ಟಾಕಿ ಮುಂದಕ್ಕೆ ಹೋಗಿ. ನಾನು ಇರೋದೇ ಹೀಗೆ, ಆಗೋಯ್ತು ನನ್ನ ಜೀವನದಲ್ಲಿ, ಯಾರಿಗೆ ಏನಂದಿದ್ನೋ ಏನು ಮಾಡಿದ್ನೋ ಏನೆಲ್ಲ ಕರ್ಮಗಳಾಗಿತ್ತೋ ಆಗೋಯ್ತು, ಇದು ಬಿಟ್ಟು ಮುಂದಕ್ಕೆ ಹೋಗಿ. ಒಳ್ಳೆಯ ಚಿಗುರಿ ಇದೆ ನಿಮ್ಮ ಜೀವನದಲ್ಲಿ. ಇಲ್ಲಿ ಪೇಜ್ ಆಫ್ ಪೆಂಟಿಕಲ್ಸ್ ಇದೆ, ಇಲ್ಲಿ 8 ಇದೆ. ನನಗೆ ಹೇಳಿದ್ನಲ್ಲ, ಈ ಕೆಲವ್ರಿಗೆ ಜಾತಕದಲ್ಲಿ ಸಾಡೆ ಸಾತಿನೋ ಅಥವಾ ಅಷ್ಟಮ ಶನಿನೋ ಈ ಥರದೊಂದು ನಡೀತಾ ಇದೆ. ಸೊ ಹಾಗಾಗಿ ಎಲ್ಲ ಕೆಲಸಗಳು ನಿಧಾನ, ಅಥವಾ ನೀವು ಇದರಿಂದ ಒಳ್ಳೆಯ ಪಾಠ, ಷಣ್ಮಾತ್ಮದಿಂದ ಏನು ಒಳ್ಳೆಯ ಪಾಠಗಳನ್ನು ತಿಳ್ಕೊಳ್ತೀರಿ ಅಂತ ಹೇಳಿದ್ರೆ, ನೋಡಿ ನಿನ್ನ ಜೀವನದಲ್ಲಿ ಯಾರು ನಿನ್ನಂತೆ ಇದ್ದಾರೆ, ಯಾರು ನಿನ್ನಂತೆ ಇಲ್ಲ, ಯಾರು ನೀವು ನಂಬಬೇಕು, ನಂಬಬಾರ್ದು, ನೀನು ಮೂರ್ಖನಾಗಿದ್ದು ಎಲ್ಲಿ ಹೇಗೆ ಅನ್ನುವಂತಹ ಪಾಠ ಸತ್ಯತೆಗಳನ್ನು ತೋರಿಸ್ಬಿಡ್ತಾನಾತ. ಸೊ ಹಾಗಾಗಿ ನಾನು ಶನಿ ಪರಮಾತ್ಮನ ಬಹಳಷ್ಟು ಪ್ರೀತಿಸ್ತೀನಿ ಅಂತ ಹೇಳ್ಬೋದು. ಸೊ ಇದು ಇವತ್ತಿನ 3ನೆಯ ಕಾರ್ಡ್ ರೀಡಿಂಗ್ ಆಗಿತ್ತು ಅಂತ ಹೇಳ್ತಾ, ರಾಯರ ಸೂಚನೆ, ರಾಯರ ಭವಿಷ್ಯ ಇದಾಗಿತ್ತು ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತಷ್ಟು ವಿಡಿಯೋದೊಂದಿಗೆ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ. ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಾ ಇದ್ರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಯಾರಿಗೆಲ್ಲ ಇಂಡಿವಿಜುವಲ್ ಆಗಿ ಪರ್ಸನಲ್ ಟಾರೋಟಿಂಗ್ ಸೆಷನ್ ಬೇಕು ಅನ್ನೋದಾದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರುವಂತಹ ನಂಬರ್ಗೆ ಕಾಲ್ ಮಾಡಿ ಮುಂಚಿತವಾಗಿ ಅಪಾಯಿಂಟ್ಮೆಂಟ್ ತಗೊಳ್ಳಿ.